Hello my dear students, how are you all? I hope you all good. In our previous class we have discussed about the solubility of gas and liquid. In that we have studied about the Henry's law. What is Henry's law? Henry's law means a partial pressure is directly proportional to mole fraction. That means a partial pressure is dependent on the mole fraction of a solute, right? And what are the different factors which affect the solubility of gas and liquid? There are temperature and pressure. So these are the two main factors which affects the solubility of gas and liquid. And also we did about the solubility of solid in liquid in our previous classes. Okay. And what are the main factors which affect the solubility of solid in liquid? Temperature and nature of solute and solvent. So those are the main factors which affect the solubility of solid in liquid. So very important question, Henry's law anta nimage 2 marks ge theory exam alli barutte. So very important question for your theory exam, Henry's law. State Henry's law and write the relationship anta keltare. And also we did about the application of Henry's law. So application of Henry's law ನಮ್ಮ ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದೆಲ್ಲ ಗೊತ್ತಿದೆ. ಅಪ್ಲಿಕೇಶನ್ ಆಫ್ Henry's law ಕೂಡ ನೋಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಹಾಗಾದ್ರೆ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ರೌಲ್ಸ್ ಲಾ, ವೆರಿ ಇಂಪಾರ್ಟೆಂಟ್ ಲಾ ಫಾರ್ ಯುವರ್ ಥಿಯರಿ ಎಕ್ಸಾಮ್ ಆಲ್ಸೋ ಅಂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ರೌಲ್ಸ್ ಲಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಬೇಸಿಕ್ ಫೌಂಡೇಶನ್ ರೌಲ್ಸ್ ಲಾ ಅನ್ನೋದು ಇಲ್ಲಿ. ಓಕೆ, ದೆನ್ ವಾಟ್ ಇಸ್ ವೇಪರ್ ಪ್ರೆಷರ್? ಆಸ್ ಯು ನೋ ದಟ್ ಇನ್ ಯುವರ್ ಕ್ಲಾಸ್ 11 you have might familiar with vapor pressure and viscosity and surface tension ಇದೆಲ್ಲ ಡಿಸ್ಕಸ್ ಮಾಡಿದ್ರಿ ಯಾವುದು ಕ್ಲಾಸ್ 11 ಅಲ್ಲಿ. ಸೊ ವೇಪರ್ ಪ್ರೆಷರ್ ಅಂದ್ರೆ ಏನು, ಡೆಫಿನಿಷನ್ ಓದಿದ್ರೆ, ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ವೇಪರ್ ಪ್ರೆಷರ್ ಅಂತ ಡಿಸ್ಕಸ್ ಮಾಡಿದ್ರಿ, ಸರ್ಫೇಸ್ ಟೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ವಿಸ್ಕೋಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲಿ ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಆಲ್ಸೋ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಇದ್ರ ಬಗ್ಗೆ ವೇಪರ್ ಪ್ರೆಷರ್ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಗಮನ ಇಟ್ಟು ನೋಡ್ಕೊಳ್ಳಿ. ಯಾರು ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ ಆ ಕ್ಲಾಸ್ನ ನೋಡಿ ಈ ಕ್ಲಾಸ್ಗೆ ಎಂಟರ್ ಆಗಿ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ Henry's law ಅಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ, ಅದು ಇಲ್ಲಿಗೂ ಕೂಡ ಲಿಂಕ್ ಇದೆ. ಸೊ ಹಾಗಾಗಿ ಅಲ್ಲಿ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಹಾಗಾದ್ರೆ ಈಗ ನೋಡೋಣ ವೇಪರ್ ಪ್ರೆಷರ್ ಅಂತಂದ್ರೆ ಏನು. ಸೊ ನಿಮಗೆ ಗೊತ್ತಿರ್ಬೋದು, ಫಸ್ಟ್ PU ಕ್ಲಾಸಸ್ಸಲ್ಲಿ ಓದಿದ್ದೀವಿ. ಬಟ್ ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ವೇಪರ್ ಪ್ರೆಷರ್, ವೇಪರೈಸೇಷನ್ ಅಂತ ಹೇಳ್ತೀವಿ. ವೇಪರೈಸೇಷನ್ ಅಂದ್ರೆ ಏನು? ಸೊ ಒಂದು ಗೇಷಿಯಸ್ ಸ್ಟೇಟ್ಗೆ ಹೋಗೋದು ಅಂತ ಅನ್ನೋದನ್ನು ವೇಪರೇಷನ್ ಅಂತ ಹೇಳ್ತೀವಿ. ಎವಾಪರೇಷನ್ ಅಂತ ಹೇಳ್ತೀವಿ. ಎವಾಪರೇಷನ್ ಅಂದ್ರೇನು? ವಾಟರ್ ಎವಾಪರೇಟ್ ಆಗ್ತಾ ಇದೆ. ಬೀಚಸ್ಗಳಲ್ಲಿ ವಾಟರ್ ಎವಾಪರೇಟ್ ಆಗ್ತಾ ಇರುತ್ತೆ. ಓಕೆ, ವಾಟರು ಎವಾಪರೇಟ್ ಆಗಿರುತ್ತೆ. ರಿವರಲ್ಲಾಗಿರ್ಬೋದು, ಸೀಗಳಲ್ಲಾಗಿರ್ಬೋದು ವಾಟರ್ ಎವಾಪರೇಟ್ ಆಗ್ತದೆ. ಯಾಕೆ ಎವಾಪರೇಟ್ ಆಗಿರುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಹೀಟ್ ಕಂಡೀಷನ್ ಇರುತ್ತೆ, ಹಾಗಾಗಿ ಎವಾಪರೇಟ್ ಆಗ್ತಾ ಇರುತ್ತೆ. ಸೊ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎವಾಪರೇಷನ್ ಆ್ಯಂಡ್ ವೇಪರೇಷನ್. ವೇಪರೇಷನ್ ಎವಾಪರೇಷನ್ ಮೇಲೆ ಡಿಫ್ರೆನ್ಸ್ ಇದೆ. ಸೊ ನೀವೊಂದು ವಾಟರ್, ನಾವು ಡ್ರಾಪ್ ಆಫ್ ವಾಟರ್ನ ಫ್ಲೋರ್ ಮೇಲೆ ಬಿಟ್ಟರೆ, ನೆಲದ ಮೇಲೆ ಇದ್ರೆ ಏನಾಗುತ್ತೆ, ಅದು ಎವಾಪರೇಟ್ ಆಗ್ತಾ ಇದೀವಿ ಅಂತೀವಿ ನಾವು. ಓಕೆ, ಅದೇ ನೀವು ಒಂದು ಬೌಲ್ ಆಫ್ ವಾಟರ್ನ ಗ್ಯಾಸ್ ಮೇಲೆ ಇಡಿ, ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಗ ವೇಪರೈಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ವಾಟ್? ಎವಾಪರೇಷನ್ ಇಸ್ ಅ ನ್ಯಾಚುರಲ್ ಫಿನಾಮಿನಾ. ವೇಪರೇಷನ್ ಇಸ್ ಎ ಆರ್ಟಿಫಿಷಿಯಲ್ ಫಿನಾಮಿನಾ. ವಿ ನೀಡ್ ಟು ಸಪ್ಲೈ ಸಮ್ ಆಫ್ ಎನರ್ಜಿ. ಆ್ಯಂಡ್ ವೇಪರೇಷನ್ ಇದೆ, ಅದು ಒಂದು ಬಾಯ್ಲ್ ಆಗೋದ್ರೆ ಗ್ರೇಟರ್ ದೆನ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಅದು ಬಾಯ್ಲಿಂಗ್ ಪಾಯಿಂಟಿಗೆ ಜಾಸ್ತಿ ಮೇಲೆ ಬಾಯ್ಲ್ ಆಗುತ್ತೆ, ಆಗ ವೇಪರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ? ಹಾಗಾದರೆ ನಿಮ್ಗೆ ಗೊತ್ತಿರ್ಬೋದು, ಎವಾಪರೇಷನ್ ಆಗ್ತಾ ಇದೆ ಅಂತಂದ್ರೆ ಏನಾಗಿದೆ, ಮಾಲಿಕ್ಯೂಲ್ಸ್ ಎಲ್ಲ ದೇ ಹ್ಯಾವ್ ಡಿಫ್ರೆಂಟ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಡಿಫ್ರೆಂಟ್ ಇರುತ್ತೆ. ಎಲ್ಲ ಕೈನೆಟಿಕ್ ಎನರ್ಜಿ ಪೊಸೆಸ್ ಮಾಡ್ತಾ ಇರುತ್ತೆ, ಎವಾಪರೇಟ್ ಆಗ್ತಾ ಇರುತ್ತೆ, ಎಸ್ಕೇಪ್ ಆಗ್ತಾ ಇರುತ್ತೆ. ಓಕೆ, ಲಿಕ್ವಿಡ್ ಸರ್ಫೇಸಿಂದ ಎಸ್ಕೇಪ್ ಆಗ್ತಾ ಇರುತ್ತೆ. ಇನ್ನೇ ಓಪನ್ ವೆಸಲ್, ನಾನು ಹೇಳ್ತಾ ಇರೋದು ಒಂದು ಓಪನ್ ವೆಸಲ್ ಹೇಳ್ತಾ ಇದ್ದೀನಿ. ಒಂದು ಓಪನ್ ಬೇಕರಲ್ಲಿ ಏನಾಗ್ತಾ ಇರುತ್ತೆ, ಎಸ್ಕೇಪಿಂಗ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಎಸ್ಕೇಪ್ ಆಗ್ತಾ ಇರುತ್ತೆ. ಓಕೆ, ಬಟ್ ಇನ್ ಎ ಕ್ಲೋಸ್ಡ್ ವೆಸಲ್, ಒಂದು ಕ್ಲೋಸ್ಡ್ ಕಂಟೈನರ್ಲಿ ಏನಾಗುತ್ತೆ, ಕ್ಲೋಸ್ಡ್ ಕಂಟೈನರ್ಲಿ ಏನಾಗುತ್ತಪ್ಪ ಅಂತಂದರೆ ನೋಡಿ, ನಿಮ್ಗೆ ಅದ್ರಲ್ಲಿ ಪಿಕ್ಚರ್ ಕಾಣ್ಬೋದು. ಸೊ ದಿಸ್ ಇಸ್ ಅ ಓಪನ್ ವೆಸಲ್, ಕಾಣಿಸ್ತಾ ಇದೆ ಅನ್ಕೋತೀನಿ. ದಿಸ್ ಇಸ್ ಅ ಓಪನ್ ವೆಸಲ್. ನೋಡಿ, ಎಲ್ಲ ಮಾಲಿಕ್ಯೂಲ್ಸ್ ಏನಾಗ್ತದೆ, ವೇಪರೈಸ್ ಆಗ್ತಾ ಇದೆ. ಎಲ್ಲ ಮಾಲಿಕ್ಯೂಲ್ಸ್ ವೇಪರೈಸ್ ಆಗ್ತಾಯಿದೆ. ಬಟ್ ಇನ್ನು ಗ್ಯಾಸಸ್ ಏನಿದೆ, ಗ್ಯಾಸಸ್ಸಲ್ಲಿ ಕೊಲೂಷನ್ ತುಂಬ ಚೆನ್ನಾಗಿರುತ್ತೆ, ರ್ಯಾಪಿಡ್ ಕೊಲೂಷನ್ ಇರುತ್ತೆ, ರ್ಯಾಂಡಮ್ ಕೊಲೂಷನ್ ಇದೆ ಗ್ಯಾಸಸ್ಸಲ್ಲಿ. ಬಟ್ ಲಿಕ್ವಿಡಲ್ಲಿ ಕಂಪೇರ್ ಟು ಗ್ಯಾಸಸ್ ಕೊಲೂಷನ್ ಇಸ್ ಲಿಟಲ್ ಬಿಟ್ ಸ್ಮಾಲ್ ಅಂತ ಹೇಳ್ಬೋದು. ಓಕೆ, ಗೊತ್ತಿದೆ, ಗ್ಯಾಸಸ್ಸಲ್ಲಿ ರ್ಯಾಂಡಮ್ ಕೊಲೂಷನ್ ತುಂಬ ಜಾಸ್ತಿ ಇರುತ್ತೆ. ಕೊಲೂಷನ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಬಟ್ ಲಿಕ್ವಿಡಲ್ಲಿ ಇಟ್ಸ್ ವೆರಿ ಲೋ ಕಂಪೇರ್ ಟು ಗ್ಯಾಸಸ್. ಸೊ ಹೀಗಿದ್ದಾಗ ಏನಾಗುತ್ತೆ ನೋಡಿ, ಎಲ್ಲ ಮಾಲಿಕ್ಯೂಲ್ಸು ಇದನ್ನು ಎವಾಪರೇಟ್ ಆಗ್ತಿದೆ ಅಂತ ಹೇಳ್ತೀವಿ ಬೇಕಾದರೆ. ಓಕೆ, ಒಂದು ಓಪನ್ ಬೀಕರಲ್ಲಿ ಸುಮ್ಮನಿಟ್ರೆ ಎವಾಪರೇಟ್ ಆಗ್ತಾಯಿದೆ ಅಂತ ಹೇಳ್ತೀವಿ. ಅದೇ ನೋಡಿ, ಒಂದು ಕ್ಲೋಸ್ಡ್ ಬೀಕರ್, ಬೀಕರ್ನ ಕ್ಲೋಸ್ ಮಾಡಿದ್ದೀನಿ, ಆಗ ಏನಾಗ್ತದೆ, ಎಲ್ಲ ವೇಪರೈಸ್ ಆಗ್ತಾ ಇದೆ. ಬಟ್ ಆ ಮಾಲಿಕ್ಯೂಲ್ಸ್ ಏನಿದೆ, ಓಕೆ, ವಾಟರ್ ಅಂತ ಇರುತ್ತೆ, ಅಲ್ಲಿ ವಾಟರ್ ವೇಪರ್ಸು ಎಲ್ಲ ಸರ್ಫೇಸಲ್ಲಿ ಬರ್ತಾ ಇರುತ್ತೆ. ಸೊ ಸರ್ಫೇಸಲ್ಲಿ ಎಸ್ಕೇಪ್ ಆಗ್ತಾ ಇರುತ್ತೆ. ಸರ್ಫೇಸಲ್ಲಿ ಇರುತ್ತೆ, ವಾಟರ್ ಕೂಡ ಇರುತ್ತೆ, ವಾಟರ್ ವೇಪರ್ ಇರುತ್ತೆ ಸರ್ಫೇಸಲ್ಲಿ. ಸೊ ಎಸ್ಕೇಪಿಂಗ್ ಟೆಂಡೆನ್ಸಿ ಅಂತ ಬಂದಾಗ ಎಲ್ಲ ಕೂಡ ವೇಪರೈಸ್ ಆಗ್ತಾ ಇರುತ್ತೆ. ಸೊ ವೇಪರೈಸ್ ಆಗ್ತಾ ಏನಾಗುತ್ತೆ, ಒಂದು ಕ್ಲೋಸ್ಡ್ ಕಂಟೈನರ್ ಇರುತ್ತೆ ನೋಡಿ. ಈ ಕ್ಲೋಸ್ಡ್ ಕಂಟೈನರಲ್ಲಿ ಓಕೆ ವಾಟರ್ ಇರುತ್ತೆ,
ಸೊ ಇಲ್ಲಿ ವಾಟರ್ ವೇಪರ್ಸ್ ಎಲ್ಲ ಇರುತ್ತೆ. ವಾಟರ್ ವೇಪರ್ಸ್ ಏನಾಗುತ್ತೆ, ಸೊ ವಾಟರ್ ವೇಪರ್ಸ್ಗಳು ಒಂದು ವೇಪರ್ ಸ್ಟೇಟ್ಗೆ ಹೋದಾಗ ವಾಟರ್ ಮಾಲಿಕ್ಯೂಲ್ಸು ಅಗೇನ್ ಈ ವಾಟರ್ ವೇಪರ್ ಏನಿದೆ ವಾಪಸ್ಸು ಇದೇ ರೀತಿ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಓಕೆ, ವೇಪರ್ಸ್ ಏನಿದೆ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ, ಆಮೇಲೆ ಏನಾಗುತ್ತೆ ಸೊಲ್ಯೂಷನ್ ಒಳಗೆ ಹೋಗುತ್ತೆ. ಸೊ ಓಕೆ, ಸೊ ಈ ಪ್ರೋಸೆಸ್ ಏನಾಗ್ತಾ ಇರುತ್ತೆ ನಡೀತಾನೆ ಇರ್ತದೆ, ಪ್ರೋಸೆಸ್ ನಡೀತಾನೆ ಇರುತ್ತೆ. ಆ ಪ್ರೋಸೆಸ್ಗೆ ಹೇಳ್ತೀವಿ ದಟ್ ಈಸ್ ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಬಾಲ್ಸ್ಗಳನ್ನ ತೊಗೊಂಡು ನೀವು ಹೆಸರು ಏನಾಗುತ್ತೆ ಗೋಡೆ ಹೊಡೆಯುತ್ತೆ, ವಾಪಸ್ಸು ಏನು ಮಾಡುತ್ತೆ ನೆಲಕ್ಕೆ ಬಂದು ಟಚ್ ಆಗುತ್ತೆ, ಅಂದರೆ ಮೇಲ್ ಹೊಡೆದು ವಾಪಸ್ ಪ್ರೆಷರ್ಗೆ ಬಂದು ಪ್ರೆಷರ್ ನೆಲಕ್ಕೆ ಹಾಕ್ತಾ ಇದೆ ಅಂತ ಅರ್ಥ. ಸೇಮ್ ಇಲ್ಲಿ ಓಪನ್ ಒಂದು ಕ್ಲೋಸ್ನ ವೆಸಲ್ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ವೇಪರ್ಸ್ ಎಲ್ಲ ಏನಾಗುತ್ತೆ ಹಿಟ್ ಮಾಡುತ್ತೆ ವಾಲ್ಸ್ ಆಫ್ ದ ಕಂಟೈನರ್ಗೆ, ವಾಪಸ್ಸು ಅಗೇನ್ ಬ್ಯಾಕ್ ಸೊಲ್ಯೂಷನ್ ಬರುತ್ತೆ. ಕರೆಕ್ಟಾ? ಅಂದರೆ ದರ್ ಇಸ್ ಎ ಎಕ್ಸಿಸ್ಟೆನ್ಸ್ ಆಫ್ ಡೈನಾಮಿಕ್ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಿದೆ. ಯಾವುದ್ರ ಮಧ್ಯೆ ಎಕ್ಸಿಸ್ಟ್ ಆಗಿದೆ? ಸೊ ಲಿಕ್ವಿಡ್, ಓಕೆ, ಲಿಕ್ವಿಡ್ ಆ್ಯಂಡ್ ವೇಪರ್. ಓಕೆ, ಲಿಕ್ವಿಡ್ ಒಂದು ವೇಪರ್ ಅಂದರೆ ಗ್ಯಾಶಿಯಸ್ ಸ್ಟೇಟ್ ಅಂತ ಹೇಳ್ತೀವಿ, ವಾಟರ್ ವೇಪರ್ ಅಂತ ಹೇಳ್ತೀವಲ್ಲ. ಸೊ ಈ ಪ್ರೋಸೆಸ್ ನಡೀತಾನೆ ಇರುತ್ತೆ. ಸೊ ದಿಸ್ ಇಸ್ ವೇಪರೇಷನ್ ಆ್ಯಂಡ್ ದಿಸ್ ಇಸ್ ಕಂಡೆನ್ಸೇಷನ್. ಓಕೆ, ಲಿಕ್ವಿಡ್ ಟು ವೇಪರ್ ಆಗೋದನ್ನ ಅದು ವೇಪರೇಷನ್ ಅಂತ ಹೇಳ್ತೀವಿ, ವೇಪರ್ ಟು ಲಿಕ್ವಿಡ್ ಆಗೋದನ್ನ ವಾಪಸ್ ಅದನ್ನ ಕಂಡೆನ್ಸೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಈ ಪ್ರೋಸೆಸ್ಸು ನಡೀತಾನೆ ಇರುತ್ತೆ, ಆಗಲೇ ನಿಮಗೆ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಎಕ್ಸಿಸ್ಟ್ ಆಗೋದು. ಸೊ ದೆನ್ ವಾಟ್ ಇಸ್ ವೇಪರ್ ಪ್ರೆಷರ್? ಸೊ ವೇಪರ್ ಪ್ರೆಷರ್ ಅಂದ್ರೆ ಏನಾಗಾದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ಅ ಲಿಕ್ವಿಡ್ ವೇಪರ್ ಅಥವಾ ವೇಪರ್ಸ್ ಆನ್ ಇಟ್ಸ್ ಓನ್ ಲಿಕ್ವಿಡ್ ಸರ್ಫೇಸ್. ಆ ಲಿಕ್ವಿಡ್ ಸರ್ಫೇಸ್ ಮೇಲೆ ಒಂದು ಪ್ರೆಷರ್ ಎಕ್ಸರ್ಟ್ ಆಗ್ತಿದೆ. ಸೊ ದಿಸ್ ಇಸ್ ದ ಸರ್ಫೇಸ್. ವಾಟರ್ ವೇಪರ್ಸ್ ಎಲ್ಲ ಇಲ್ಲಿದೆ, ಈ ಸರ್ಫೇಸಲ್ಲಿ ವಾಟರ್ ವೇಪರ್ಸ್ ಇದೆ. ವಾಟರ್ ವೇಪರ್ಸಲ್ಲಿ ಹೇಗೆ ಬ್ಯಾಕ್ ಏನು ಮಾಡ್ತಾ ಇದೆ ಸರ್ಫೇಸ್ಗೆ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇದೆ, ವಾಪಸ್ಸು ಡಿಕ್ಕಿ ಹೊಡಿತಿದೆ ಅಂತ ಹೇಳ್ಬೋದು, ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಹಾಗಾದರೆ ಲಿಕ್ವಿಡಲ್ಲಿರೋ ಅದೇ ಲಿಕ್ವಿಡ್ ವಾಟರ್ ವೇಪರ್ಸ್ ಏನಿದೆ ತನ್ನದೇ ಆದ ಲಿಕ್ವಿಡ್ ಮೇಲೆ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇದೆ. ದಟ್ ಈಸ್ ವಾಟ್ ವೇಪರ್ ಪ್ರೆಷರ್. ಓಕೆ, ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಅಂತ ಹೇಳ್ಬೋದು. ಅರ್ಥ ಆಯ್ತೇನು ಅಂತ? ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಪನ್ ಕಂಟೈನರ್ ಏನಾಗುತ್ತೆ, ಓಪನ್ ಕಂಟೈನರ್ ಎಲ್ಲ ಎಸ್ಕೇಪ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಎಲ್ಲ ಎಸ್ಕೇಪ್ ಆಗ್ತಾ ಇರುತ್ತೆ ವೇಪರ್ಸ್. ಓಕೆ, ಬಟ್ ಕ್ಲೋಸ್ನ ಕಂಟೈನರ್ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಆ ವೇಪರ್ಸ್ ಎಲ್ಲ ವಾಲ್ಸ್ ಆಫ್ ದ ಕಂಟೈನರ್ಗೆಲ್ಲ ಕೊಲೈಡ್ ಆಗ್ತಾ ಇರುತ್ತೆ. ಅಗೇನ್ ಬ್ಯಾಕ್ ಏನಾಗುತ್ತೆ ಲಿಕ್ವಿಡ್ ಸರ್ಫೇಸ್ ಮೇಲೆ ಒಂದು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ವೇಪರ್ ಪ್ರೆಷರ್. ಹಾಗಾದರೆ ವಾಟ್ ಇಸ್ ಮೆಂಟ್ ಬೈ ವೇಪರ್ ಪ್ರೆಷರ್? ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಅಂದರೆ ಏನು? ದ ಪ್ರೆಷರ್ ಎಕ್ಸರ್ಟೆಡ್ ಬೈ, ಓಕೆ, ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವಾಟರ್ ವೇಪರ್ಸ್ ಅಥವಾ ವೇಪರ್ಸ್ ಅಬೌವ್ ದ ಲಿಕ್ವಿಡ್ ಸರ್ಫೇಸ್ ಇನ್ ಈಕ್ವಿಲಿಬ್ರಿಯಂ ವಿತ್ ಲಿಕ್ವಿಡ್ ಇಸ್ ಕಾಲ್ಡ್ ವೇಪರ್ ಪ್ರೆಷರ್. ಅರ್ಥ ಆಗ್ತದೆ ಅನ್ಕೋತೀನಿ. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಅ ವೇಪರ್ಸ್. ನೋಡಿ ಇದು ವಾಟರ್ ವೇಪರ್ಸ್ ಅಂತ ಇದೆ, ವೇಪರ್ಸಿಂದ ಲಿಕ್ವಿಡ್ ಸರ್ಫೇಸ್ ಮೇಲೆ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇದೆ. ಸೊ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್ಸ್ ಅಬೌವ್ ದ ಲಿಕ್ವಿಡ್ ಸರ್ಫೇಸ್ ಇನ್ ಈಕ್ವಿಲಿಬ್ರಿಯಂ ವಿತ್ ಲಿಕ್ವಿಡ್. ಸೊ ಈಕ್ವಿಲಿಬ್ರಿಯಂ ಏನು ಲಿಕ್ವಿಡ್ ಅಂತ ಹೇಳ್ತೀವಿ. ಸೊ ವಾಟರ್ ವೇಪರ್ ಆಗ್ತಾ ಇರುತ್ತೆ, ಅಗೇನ್ ಲಿಕ್ವಿಡ್ ಸೊಲ್ಯೂಷನ್ ಬರ್ತಾ ಇರುತ್ತೆ. ಸೊ ಇದೇ ಪ್ರೊಸೆಸ್ ನಡೀತಾ ಇರ್ತದೆ, ನಾವು ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಓಕೆ, ಟೇಕಿಂಗ್ ಪ್ಲೇಸಸ್ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ, ಹಾಗಾಗಿ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ವಾಟರ್ ಇರೋದು ವಾಟರ್ ವೇಪರ್ ಆಗ್ತಾ ಇರುತ್ತೆ, ಅಗೇನ್ ಬ್ಯಾಕ್ ವಾಟರ್ ಆಗ್ತಾ ಇರುತ್ತೆ. ಸೊ ವೇಪರೇಷನ್ ಕಂಡೆನ್ಸೇಷನ್ ಅನ್ನೋ ಪ್ರೋಸೆಸ್ ನಡೀತಾನೆ ಇರುತ್ತೆ, ಹಾಗಾಗಿ ಇಟ್ ಅಟೆನ್ಸ್ ಡೈನಾಮಿಕ್ ಈಕ್ವಿಲಿಬ್ರಿಯಂ ಕಂಡೀಷನ್. ಅರ್ಥ ಆಯ್ತು ಅನ್ಕೋತೀನಿ, ಗೊತ್ತಾಯ್ತಾ? ಸೊ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್ ಅಬೌವ್ ದ ಲಿಕ್ವಿಡ್ ಸರ್ಫೇಸ್ ಇನ್ ಈಕ್ವಿಲಿಬ್ರಿಯಂ ವಿತ್ ದ ಲಿಕ್ವಿಡ್ ಇಸ್ ಕಾಲ್ಡ್ ವೇಪರ್ ಪ್ರೆಷರ್. ಓಕೆ, ವೇಪರ್ ಪ್ರೆಷರ್ ಅಂತ ಗೊತ್ತಾಯಿತು. ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ದಿಸ್ ಇಸ್ ವಾಟ್ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್. ಸೊ ಇನ್ ದಿಸ್ ಸೆಕ್ಷನ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಸೊಲ್ಯೂಷನ್. ಓಕೆ, ಇಲ್ಲಿ ನಾವು ಡಿಸ್ಕಸ್ ಮಾಡೋದೇನು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಟ್ ಮೀನ್ಸ್ ವಾಟ್ ಲಿಕ್ವಿಡ್ ಸೊಲ್ಯೂಷನ್ ಅಂದರೆ ಸೊಲ್ಯೂಟು ಸಾಲ್ವೆಂಟ್ ಎರಡೂ ಕೂಡ ಏನಾಗಿರುತ್ತೆ ಲಿಕ್ವಿಡೇ ಆಗಿರುತ್ತೆ. ಕರೆಕ್ಟಾ? ಸೊಲ್ಯೂಟ್ ಮತ್ತು ಸಾಲ್ವೆಂಟು ಲಿಕ್ವಿಡೇ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಹೇಳೋದು ಅಷ್ಟೇ ಏನಂತಂದರೆ ಒಂದು ಸಲ್ಯೂಟ್. ಓಕೆ, ಇಲ್ಲಿ ಒಂದು ಸಲ್ಯೂಟ್ ಇದೆ. ಓಕೆ, ಲೆಟ್ ಇಟ್ ಬಿ ಕಾಂಪೋನೆಂಟ್ 1. ಇದನ್ನು ಕಾಂಪೋನೆಂಟ್ 1 ಅಂತ ತಗೋತೀನಿ. ಇನ್ನೊಂದು ಇಲ್ಲಿ ಬೀಕರ್ ಇದೆ, ಈ ಬೀಕರಲ್ಲಿ ಇನ್ನೊಂದು ಓಕೆ ಕಾಂಪೋನೆಂಟ್ 2 ಇದೆ, ಕಾಂಪೋನೆಂಟ್ 2 ಅಂತ ಬರೀತೀನಿ. ಓಕೆ, ದಿಸ್ ಇಸ್ ವಾಟ್ ಸಲ್ಯೂಟ್. ಓಕೆ, ಸಲ್ಯೂಟ್. ಆ ಸಲ್ಯೂಟ್ನ ನಾನು ವೇಪರ್ ಪ್ರೆಷರ್ ಆಫ್ ದಟ್ ಪ್ಯೂರ್ ಸಲ್ಯೂಟ್. ಓಕೆ, ನಾನಿನ್ನು ಮಿಕ್ಸ್ ಮಾಡಿಲ್ಲ. ಸಲ್ಯೂಟ್ ಸಾಲ್ವೆಂಟ್, ಫಾರ್ ಎಕ್ಸಾಂಪಲ್ ಈಗ ಆಲ್ಕೋಹಾಲ್ ಒಂದು ಕಾಂಪೋನೆಂಟು, ವಾಟರ್ ಒಂದು ಕಾಂಪೋನೆಂಟ್ ಅಂತ ಅಂದ್ಕೊಳ್ಳಿ, ಎರಡು ನಾನು ಮಿಕ್ಸ್ ಮಾಡಿಲ್ಲ. ಆ್ಯಂಡ್ ದಟ್ ವೇಪರ್ ಪ್ರೆಷರ್ ಆಫ್ ದಟ್ ಪ್ಯೂರ್ ಕಾಂಪೊನೆಂಟ್ ಆಫ್ಟರ್ ಇದು ಬಿಫೋರ್ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಪ್ಯೂರ್ ಸ್ಟೇಟಲ್ಲಿ ವೇಪರ್ ಪ್ರೆಷರ್ ಏನಿರುತ್ತೆ ಲೆಟ್ ಇಟ್ ಬಿ P10. ಓಕೆ, ಆ್ಯಂಡ್ ದ ವೇಪರ್ ಪ್ರೆಷರ್ ಆಫ್ ಅ ಸಾಲ್ವೆಂಟ್ ಏನಿದೆ ಇದು ಸಾಲ್ವೆಂಟ್ ಅಂತ ತಗೊಳ್ಳೋಣ. ಇದು ನಾನು P20 ಅಂತ ತಗೊಳ್ತೀನಿ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. P10 P20 ವೇಪರ್ ಪ್ರೆಷರ್. ಓಕೆ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಗೊತ್ತಿದೆ ಪಾರ್ಷಿಯಲ್ ಅಂದರೆ ಏನು ಅಂತ? ಪಾರ್ಷಿಯಲ್ ಅಂದರೆ ಇಟ್ ಇಸ್ ಡ್ಯೂ ಟು ದಿ ಸಮ್ ಆಫ್ ದ ಗ್ಯಾಸಸ್. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ದ ಸಮ್ ಆಫ್ ದ ಇಂಡಿವಿಜುವಲ್ ಗ್ಯಾಸಸ್ ಅಂತ ಹೇಳ್ತಾ ಇದ್ವಿ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಪ್ರಕಾರ. ಸೊ ಇಲ್ಲೂ ಕೂಡ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಸಲ್ಯೂಟಿಂದ ಅಲ್ಲ, ಒಂದೇ ಕಾಂಪೋನೆಂಟ್ ಇಂದ ಅಲ್ಲ, 2 or more ಕಾಂಪೋನೆಂಟ್ಸ್ ಇರುತ್ತೆ. ಬಟ್ ಇನ್ ದಿಸ್ ಸೆಕ್ಷನ್ ವಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ ಬೈನರಿ ಸೊಲ್ಯೂಷನ್ಸ್.
ಬೈನರಿ ಸೊಲ್ಯೂಷನ್ ಮೇಲೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ವಿ ವಿಲ್ ಟೇಕ್ ಓನ್ಲಿ ಅಬೌಟ್ ದ ಟೂ ಕಾಂಪೊನೆಂಟ್ಸ್. ವಿ ವಿಲ್ ಓನ್ಲಿ ಟೇಕ್ ಟೂ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇದೆ ಪ್ಯೂರ್ ಕಾಂಪೊನೆಂಟ್ ಸ್ಟೇಟಲ್ಲಿ P1 P2. ಸೊ ಈಗ ನಾನು ಏನು ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ. ಓಕೆ, ಎರಡೂ ಕಾಂಪೊನೆಂಟು ಮಿಕ್ಸ್ ಮಾಡ್ತೀನಿ. ಸೊ ಈಗ ಇಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ, ಸಾಲ್ವೆಂಟ್ ಪಾರ್ಟಿಕಲ್ಸ್ ಇದೆ. ಸೊ ಇದನ್ನು ಸಲ್ಯೂಟ್ ಅಂತ ಹೇಳ್ತೀನಿ ನಾನು, ಇದು ಸಾಲ್ವೆಂಟ್ ಅಂತ ಹೇಳ್ತೀನಿ. ಓಕೆ, ಸೊ ಈಗಿದ್ದಾಗ ಏನೈತೆ, ಸೊ ದಿಸ್ ಇಸ್ ವಾಟ್ ಟೋಟಲ್ ವೇಪರ್ ಪ್ರೆಷರ್. ಓಕೆ, ಇಲ್ಲಿ ಬರೋವಂಥದ್ದು ಟೋಟಲ್ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್, ಹೋಲ್ ಸೊಲ್ಯೂಷನ್ ಏನಿದೆ ಅಂತ ಗೊತ್ತಾಗಬೇಕಾಗತ್ತೆ ನಮಗೆ. ಸೊ ಹಾಗಾದರೆ ನಮಗೆ ವೇಪರ್ ಪ್ರೆಷರ್ ಆಫ್ ದಟ್ ಪರ್ಟಿಕ್ಯುಲರ್ ಸಲ್ಯೂಟ್ ಆ್ಯಂಡ್ ಕಾಂಪೊನೆಂಟು ಅಂತ ಗೊತ್ತಾಗಬೇಕು. ದಿಸ್ ಇಸ್ ಪ್ಯೂರ್ ಸ್ಟೇಟ್, ಬಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ವೇಪರ್ ಪ್ರೆಷರ್ ಆಫ್ ದಟ್ ಸಲ್ಯೂಟ್ ಆ್ಯಂಡ್ ದಟ್ ಸಾಲ್ವೆಂಟ್ ವೆನ್ ದೇ ಅಂಡರ್ಗೋ ಮಿಕ್ಸಿಂಗ್. ಮಿಕ್ಸ್ ಆದಾಗ ವೇಪರ್ ಪ್ರೆಷರ್ ಆಫ್ ದಟ್ ಸಾಲ್ಯೂಟ್ ಏನು, ಸಾಲ್ವೆಂಟ್ ಏನು, ಕಾಂಪೊನೆಂಟ್ 1 ಏನು, ಕಾಂಪೊನೆಂಟ್ 2 ಏನೋ ಗೊತ್ತಾಗಬೇಕು. ಅರ್ಥ ಆಯ್ತೇನು ಅಂತ? ಸೊ ಡಿಸ್ಕಸ್ ಮಾಡ್ತಾರೆ ಲಿಕ್ವಿಡ್ ಸೊಲ್ಯೂಷನ್ ಮೇಲೆ. ಹಾಗಾದರೆ ಇಲ್ಲಿ ಹೇಳಿದ ಅರ್ಥ ಆಯಿತು, ಎರಡು ಸಲ್ಯೂಟ್ ಸಾಲ್ವೆಂಟ್ ಆಗಿದೆ. ದ ಟೂ ಸಲ್ಯೂಟ್ ಕಾಂಪೊನೆಂಟ್ ಶುಡ್ ಬಿ ವೋಲಟೈಲ್ ಇನ್ ನೇಚರ್. ಎರಡೂ ಕಾಂಪೊನೆಂಟ್ಸ್ ಕಂಡೀಷನ್ ಏನು, ಅವೆರಡೂ ಕೂಡ ವೋಲಟೈಲ್ ಆಗಿರಬೇಕು. ಎರಡೂ ಕೂಡ ವೋಲಟೈಲ್ ಆಗಿರಬೇಕು. ವೋಲಟೈಲ್ ಅಂದರೆ ಈಸಿಲಿ ವೇಪರೈಸ್ ಆಗುವಂಥ, ಈಸಿಲಿ ಎವಾಪರೇಟ್ ಆಗುವಂಥದ್ದು ವೋಲಟೈಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಆಲ್ಕೋಹಾಲ್ ಇಸ್ ಎ ವೋಲಟೈಲ್ ಸಬ್ಸ್ಟೆನ್ಸ್, ಪೆಟ್ರೋಲ್ ಪ್ರಾಡಕ್ಟ್ಸ್ ಇಸ್ ವೋಲಟೈಲ್ ಸಬ್ಸ್ಟೆನ್ಸ್, ಈಸಿಯಾಗಿ ವೋಲಟೈಲ್. ಆರ್ಗಾನಿಕ್ ಕೆಮಿಸ್ಟ್ರಿ ಇಸ್ ಎ ವೋಲಟೈಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೂ ಈಸಿಯಾಗಿ ಮರ್ತೋಗುತ್ತೆ ಅಂತ. ದಟ್ ಇಸ್ ವೋಲಟೈಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಹಾಗಾಗಿ ವೋಲಟೈಲ್ ಆದ್ರೂ ಈಸಿಲಿ ವೇಪರೈಸಬಲ್ ಅಂತ ಹೇಳ್ಬೋದು. ಸೊ ಅದನ್ನು ಹಾಗಾಗಿ ಅಲ್ಲಿ ಎರಡು ಸಾಲ್ವೆಂಟ್, ಎರಡು ಕಾಂಪೊನೆಂಟ್ ಏನು ಯೂಸ್ ಮಾಡ್ತೀವಿ, ದ ಟೂ ಕಾಂಪೊನೆಂಟ್ ಶುಡ್ ಬಿ ವೋಲಟೈಲ್ ಇನ್ ನೇಚರ್. ಎರಡೂ ಕೂಡ ವೋಲಟೈಲ್ ಆಗಿರಲೇಬೇಕು. ದಟ್ ಇಸ್ ದ ಮೇನ್ ಕಂಡೀಷನ್. And this liquid solution depends on the vapor pressure of liquids depends on nature of the liquid nature ಮೇಲೆ ಡಿಪೆಂಡ್ ಆಗುತ್ತೆ. ಟೈಪ್ ಆಫ್ ಫೋರ್ಸಸ್, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ ವಾಟ್ ನೇಚರ್ ಆಫ್ ಅ ಲಿಕ್ವಿಡ್. ಸೊ ನೋಟ್ ಮಾಡ್ಕೋಬೇಕಾದ್ರೆ ನೀವು ವೇಪರ್ ಪ್ರೆಷರ್ ಆಫ್ ದಟ್ ಲಿಕ್ವಿಡ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಲಿಕ್ವಿಡ್. ಅಂದರೆ ವೋಲಟೈಲ, ನಾನ್ ವೋಲಟೈಲ ಅಂತ ಹೇಳ್ಬೋದು, ಅಥವಾ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಅಟ್ರಾಕ್ಟಿವ್ ಫೋರ್ಸಸ್ ಯಾವ ರೀತಿ ಇದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವಾಟ್ ದ ನೇಚರ್ ಆಫ್ ಲಿಕ್ವಿಡ್ ಅಂತ ಹೇಳ್ತೀವಿ. And again, it also depends on the temperature. Temperature is a major factor. ನೀವು ಡಿಸ್ಕಸ್ ಮಾಡಿದ್ರೆ ಕ್ಲಾಸ್ ಲೆವೆಲಲ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದ್ದಾಗ ವೇಪರ್ ಪ್ರೆಷರ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಯಾಕಂದರೆ ವೇಪರೈಸ್ ಆಗ್ತಿರುತ್ತೆ. ಎಲ್ಲ ಸಲ್ಯೂಟ್ ಪಾರ್ಟಿಕಲ್ಸ್ ಏನಿದೆ ಎಲ್ಲ ವೇಪರ್ ಸ್ಟೇಟ್ಗೆ ಹೋಗ್ತಾ ಇರುತ್ತೆ. ಅಗೇನ್ ಅದು ಎಕ್ಸರ್ಟ್ ಮಾಡ್ತಾ ಇರುತ್ತೆ ಪ್ರೆಷರ್ನ. ಸೊ ನಿಮ್ಗೊಂದು ತಿಳ್ಕೊಬೇಡಿ, ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ವೇಪರ್ ಪ್ರೆಷರ್ ಜಾಸ್ತಿ ಎಕ್ಸರ್ಟ್ ಆಗುತ್ತೆ. ಸೊ ಸರ್ಫೇಸ್ ಏರಿಯಾನ ಜಾಸ್ತಿ ಪ್ರೊವೈಡ್ ಮಾಡಬೇಕು, ಪ್ರೆಷರ್ ಜಾಸ್ತಿ ಎಕ್ಸರ್ಟ್ ಆಗಬೇಕು ಅಂದರೆ ಆ ಸರ್ಫೇಸಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ, ಸಾಲ್ವೆಂಟ್ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ, ಸಾಲ್ವೆಂಟ್ ಪಾರ್ಟಿಕಲ್ಸ್ ಇರುತ್ತೆ. ವೇಪರ್ ಸ್ಟೇಟ್ಗೆ ಹೋಗ್ತದೆ, ವಾಪಸ್ ಸೊಲ್ಯೂಷನ್ ಸ್ಟೇಟ್ ಬರ್ತದೆ. ಸೊ ಈ ಕ್ಲೂರಲ್ಲಿ ನಡೀತಾನೆ ಇರ್ತದೆ ಪ್ರೊಸೆಸ್. ಗೊತ್ತಾಯ್ತೇನು ಅಂತ? ಸೊ ಸರ್ಫೇಸ್ ಮೇಲಿರೋ ಒಂದು ಪಾರ್ಟ್ ಬೇರೆ. ಓಕೆ, ಈ ಸರ್ಫೇಸ್ ಅಲ್ಲ ಅಂತಂದರೆ ಈ ಸರ್ಫೇಸ್ ಪಾರ್ಟಿಕಲಲ್ಲಿ ಸಲ್ಯೂಟ್ ಇರ್ಬೋದು, ಸಾಲ್ವೆಂಟ್ ಇರ್ಬೋದು. ಅಂದರೆ ಈ ಸೊಲ್ಯೂಷನ್ ಸ್ಟೇಟಲ್ಲಿ ಸಲ್ಯೂಟು ಸಾಲ್ವೆಂಟ್ ಇರ್ಬೋದು. ಹಾಗೆ ಇಲ್ಲಿ ವೇಪರ್ ಸ್ಟೇಟಲ್ಲೂ ಇರುತ್ತೆ, ಎಲ್ಲ ಕೂಡ ವೇಪರ್ ಸ್ಟೇಟಲ್ಲೂ ಕೂಡ ಎಲ್ಲ ಇರುತ್ತೆ. ಓಕೆ, ಸರ್ಫೇಸಲ್ಲಿರುತ್ತೆ, ಎಸ್ಕೇಪ್ ಆಗುತ್ತೆ, ವೇಪರ್ ಸ್ಟೇಟ್ಗೆ ಹೋಗುತ್ತೆ, ಅಗೇನ್ ಬ್ಯಾಕ್ ಸೊಲ್ಯೂಷನ್ ಸ್ಟೇಟ್ ಬರುತ್ತೆ. ಸೊ ಈ ಕ್ಲೂನು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಕರೆಕ್ಟಾ? ಸೊ ಇದು ದೀಸ್ ಆರ್ ದ ಟೂ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ವೇಪರ್ ಪ್ರೆಷರ್ ಅಂತ ಹೇಳ್ಬೋದು. ಅರ್ಥ ಆಯ್ತೇನು ಅಂತ? ಹಾಗಾದರೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದೇನು, ಎರಡು ಕಾಂಪೊನೆಂಟ್ ಪ್ಯೂರ್ ಕಾಂಪೊನೆಂಟ್ಸ್ ಅಂತ ಓದ್ತಿದ್ದೀನಿ. P1 P2 ಅಂತ ತೊಗೊಂಡೆ, ಡಿಫ್ರೆಂಟ್ ಕಾಂಪೊನೆಂಟ್ಸ್. ಮಿಕ್ಸ್ ಮಾಡಿದಾಗ ಏನಾಗಿದೆ, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ವೇಪರ್ ಪ್ರೆಷರ್ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಮಿಕ್ಸ್ ಆದಾಗ ವಾಟ್ ಇಸ್ ದ ವೇಪರ್ ಪ್ರೆಷರ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ 1 ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 2. ಇದ್ರದ್ದು ವೇಪರ್ ಪ್ರೆಷರ್ ಗೊತ್ತಿರಬೇಕು. ಅದು ಹೇಗೆ ಗೊತ್ತಾಗುತ್ತೆ ಹಾಗಾದರೆ? ಸೊ ತುಂಬ ಸಿಂಪಲ್. ಅದಕ್ಕೆ ಇರುವಂಥ ಲಾ ಯಾವುದು? ದಟ್ ಈಸ್ ರೌಲ್ಸ್ ಲಾ. ನೋಡಿ ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೀನಿ. ಬಿಫೋರ್ ಗೋಯಿಂಗ್ ಟು ದ ರೌಲ್ಸ್ ಲಾ, ಇಲ್ಲೊಂದು ಇಮೇಜ್ ನೋಡಿ, ವೇಪರೈಷನ್ ಆಗ್ತಾಯಿದೆ. ಓಕೆ, ವೇಪರೈಷನ್ ಪ್ರೊಸೆಸ್ ನಡೀತಾ ಇದೆ. ಸೊ ನೋಡಿ ಇಲ್ಲೂ ಕೂಡ ವೇಪರೈಷನ್ ಇಸ್ ಗ್ರೇಟರ್ ದೆನ್ ಕಂಡೆನ್ಸೇಷನ್ ರೇಟ್. ಕಂಡೆನ್ಸೇಷನ್ ರೇಟ್ಗಿಂತ ವೇಪರೇಷನ್ ರೇಟು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅಕಸ್ಮಾತ್ ಒಂದು ವೆಸಲ್ನ ಕ್ಲೋಸ್ ಮಾಡಿದ್ವಿ, ಲಾಸ್ಟ್ ಪಿಕ್ಚರ್ ನೋಡ್ತಾ ಇರ್ಬೋದು ನೀವು, ವೆಸಲ್ನ ಕ್ಲೋಸ್ ಮಾಡ್ತೀವಿ. ಆಗ ದಟ್ ವೇಪರೇಷನ್ ರೇಟ್, ಕಂಡೆನ್ಸೇಷನ್ ರೇಟ್ ಬೋತ್ ಆರ್ ಸೇಮ್. ಅಂದರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂಡರ್ ಏನಾಗ್ತಾ ಇದೆ ಅಂತ ಅರ್ಥ. ಈಕ್ವಿಲಿಬ್ರಿಯಂ ಸ್ಟೇಟು ಅದು ಲಾಸ್ಟ್ ಇಮೇಜ್ ಕಾಣ್ತಾ ಇರ್ಬೋದು ನೋಡಿ, ಪಾರ್ಟಿಕಲ್ಸಲ್ಲಿ ಏನಾಗ್ತದೆ, ವಾಪಸ್ ಹೋಗ್ತಾ ಇದೆ ವೇಪರೇಷನ್ ಸ್ಟೇಟ್ಗೆ, ವಾಪಸ್ ಕಂಡೆನ್ಸ್ ಆಗ್ತಾಯಿದೆ. ಅಲ್ಲಿ ಆರೋ ಮಾರ್ಕಲ್ಲಿ ಕಾಣ್ತಾ ಇದೆ ನಮಗೆ, ರೆಡ್ ಆರೋ ಮಾರ್ಕು, ಗ್ರೀನ್ ಆರೋ ಮಾರ್ಕ್ ಥರ ಕಾಣ್ತಾ ಇದೆ. ಸೊ ಪಾರ್ಟಿಕಲ್ಸಲ್ಲಿ ವೇಪರ್ ಸ್ಟೇಟ್ಗೆ ಹೋಗ್ತಿದೆ, ವಾಪಸ್ ಕಂಡೆನ್ಸೇಷನ್ ಆಗಿ ಲಿಕ್ವಿಡ್ ಸ್ಟೇಟ್ಗೆ ಬರ್ತಾ ಇದೆ, ಸೊಲ್ಯೂಷನ್ ಸ್ಟೇಟ್ಗೆ. ಸೊ ಆಗ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಯಿತು ಅಂತ ಅರ್ಥ. ಸೊ ಇಲ್ಲಿ ಕಾಣ್ತಾ ಇರೋದು ವೇಪರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಈ ಕೇಸಲ್ಲಿ ವೇಪರೇಷನ್ ಇಸ್ ಗ್ರೇಟರ್ ದೆನ್ ಕಂಡೆನ್ಸೇಷನ್ ರೇಟ್. ಅಂದರೆ ಒಂದು ಓಪನ್ ವೆಸಲ್ ಇಟ್ಟಿದ್ರೆ ಅನ್ಕೊಳ್ಳಿ, ಆಗ ವೇಪರೇಷನ್ ಜಾಸ್ತಿ ಆಗ್ತಿರುತ್ತೆ, ಕಂಡೆನ್ಸೇಷನ್ ಆಗ್ತಾರಲ್ಲ. ಅದೇ ಒಂದು ವೆಸಲ್ನ ಕ್ಲೋಸ್ ಮಾಡಿದ್ರೆ ಆಗ ವೇಪರೇಷನ್ ರೇಟು, ಕಂಡೆನ್ಸೇಷನ್ ರೇಟ್ ಎರಡೂ ಕೂಡ ಈಕ್ವಲ್ ನಡೀತಾ ಇರುತ್ತೆ. ಈಕ್ವಿಲಿಬ್ರಿಯಂ ಅಟೈನ್ ಆಗ್ತಾ ಇರುತ್ತೆ ಅಲ್ಲಿ, ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ ಅದನ್ನು. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ ಈಗ ದಿಸ್ ಇಸ್ ವಾಟ್ ವೇಪರೇಷನ್.
ಓಕೆ, ವೇಪರ್ ಪ್ರೆಷರ್ ಅಂದರೆ ಗೊತ್ತಾಯಿತು, ಫ್ಯಾಕ್ಟರ್ಸ್ ಯಾವುದು ಗೊತ್ತಾಯಿತು. ಹಾಗಾದರೆ ಹೇಗೆ ನಾವು ಟೋಟಲ್ ವೇಪರ್ ಪ್ರೆಷರ್ನ ಫೈಂಡ್ ಔಟ್ ಮಾಡ್ಬೋದು? PET ಟೋಟಲ್ ವೇಪರ್ ಪ್ರೆಷರ್ ಆಫ್ ಅ ಹೋಲ್ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಅದು ಗೊತ್ತಾಗಬೇಕು ಅಂದರೆ ನಮಗೆ ವಿ ಹ್ಯಾವ್ ಟು ನೋ ಅಬೌಟ್ P1 ಆ್ಯಂಡ್ P2. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, ಸಲ್ಯೂಟ್ ಇನ್ ದ ಸೊಲ್ಯೂಷನ್, ಸೊಲ್ಯೂಷನ್ ಇದ್ದಾಗ ಎಷ್ಟು ವೇಪರ್ ಪ್ರೆಷರ್ ಇದೆ, ಸಾಲ್ವೆಂಟ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯೂಸಿಂಗ್ ವೆರಿ ಇಂಪಾರ್ಟೆಂಟ್ ಲಾ, ದಟ್ ಇಸ್ ರೌಲ್ಸ್ ಲಾ. ವೆರಿ ಇಂಪಾರ್ಟೆಂಟ್ ಲಾ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಏನು ರೌಲ್ಸ್ ಲಾ ಅಂದರೆ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ ನಾನು. ಓಕೆ, ನಾನು ಏನು ಹೇಳಿದೆ ಈಗ ನಿಮಗೆ ಹೇಳಿದಿಷ್ಟೇ, ಪ್ಯೂರ್ ಸಲ್ಯೂಟು ಮತ್ತು ಪ್ಯೂರ್ ಸಾಲ್ವೆಂಟ್. ಓಕೆ, ಪ್ಯೂರ್ ಸಲ್ಯೂಟ್ ಆ್ಯಂಡ್ ಪ್ಯೂರ್ ಸಾಲ್ವೆಂಟ್ ಅಂತ ಬಂದಾಗ ವೇಪರ್ ಪ್ರೆಷರ್ ಅಂತ ಹೇಳಿದೆ, P1 ನಾಟ್ ಆ್ಯಂಡ್ P2 ನಾಟ್. ಸೊ ಹಾಗಾದರೆ ಇಲ್ಲಿ ರೌಲ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಫಾರ್ ಅ 2 ಕಾಂಪೌಂಡ್ ಸಿಸ್ಟಮ್, ಓಕೆ, ಬೈನರಿ ಸೊಲ್ಯೂಷನ್ ಅಂತ ಹೇಳ್ತೀವಿ, ಫಾರ್ ಅ ಸೊಲ್ಯೂಷನ್ ಆಫ್ ವೋಲಟೈಲ್ ಲಿಕ್ವಿಡ್ಸ್, ಫಾರ್ ಅ ಸೊಲ್ಯೂಷನ್ ಆಫ್ ವೋಲಟೈಲ್ ಲಿಕ್ವಿಡ್ಸ್, 2 ವೋಲಟೈಲ್ ಲಿಕ್ವಿಡ್ಸ್ ತೊಗೊಂಡಿರ್ತೀವಿ. ಆ ಸೊಲ್ಯೂಷನಲ್ಲಿ ದ ಪಾರ್ಷಿಯಲ್ ಪ್ರೆಷರ್, ದಟ್ ಮೀನ್ಸ್ P1, ಓಕೆ, P1 ಅಂತ ತಗೋತೀನಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಾಂಪೊನೆಂಟ್. ಅರ್ಥ ಆಯ್ತು ಏನು ಅಂತ? ಸೇಮ್ ಆಸ್ ದಟ್ ಆಫ್ ಹೆನ್ರಿಸ್ ಲಾ ಥರನೇ ಇದೆ ಇದು ಕೂಡ, ಬಟ್ ಚೇಂಜ್ ಇದೇನು ಅಂತ ಹೇಳ್ತೀನಿ. ಸೊ ರೌಲ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಫಾರ್ ಅ ಸೊಲ್ಯೂಷನ್ ಆಫ್ ವೋಲಟೈಲ್ ಲಿಕ್ವಿಡ್ಸ್, 2 ವೋಲಟೈಲ್ ಲಿಕ್ವಿಡ್ ಸೊಲ್ಯೂಷನಲ್ಲಿ ದಟ್ ಪಾರ್ಷಿಯಲ್ ಪ್ರೆಷರ್, ನಾವು ಪಾರ್ಷಿಯಲ್ ಪ್ರೆಷರ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಟೋಟಲ್ ಪ್ರೆಷರ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ನೋ ಅಬೌಟ್ P1 ಆ್ಯಂಡ್ P2. 2 ಕಾಂಪೊನೆಂಟು ವೇಪರ್ ಪ್ರೆಷರ್ ಗೊತ್ತಿರಬೇಕು. ಹಾಗಾದರೆ ದಟ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಾಂಪೊನೆಂಟ್. ಆ ಮೋಲ್ ಫ್ರಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ, ಅಂದರೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಮೋಲ್ ಫ್ರಾಕ್ಷನ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಅಮೌಂಟ್ ಅಂತ ಹೇಳ್ತೀವಿ. ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ವೇಪರ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಅಮೌಂಟ್ ಕಡಿಮೆ ಇತ್ತು ಅಂದರೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ, ಅಮೌಂಟ್ ಜಾಸ್ತಿ ಇತ್ತು ಅಂದರೆ ವೇಪರ್ ಪ್ರೆಷರ್ ಜಾಸ್ತಿ ಎಕ್ಸರ್ಟ್ ಆಗುತ್ತೆ. ಸೊ ದ ಡಿಪೆಂಡ್ಸ್ ಆನ್ ಅಮೌಂಟ್. ಮೋಲ್ ಫ್ರಾಕ್ಷನ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ದಟ್ ಮೀನ್ಸ್ ಅಮೌಂಟ್. ಮಾಸ್ ಬೈ ಮೋಲಾರ್ ಮಾಸ್ ಅಂತ ತಗೋತೀವಿ, ಅಮೌಂಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ದ ಡಿಪೆಂಡ್ಸ್ ಆನ್ ಮೋಲ್ ಫ್ರಾಕ್ಷನ್. ಆ್ಯಂಡ್ ಆಲ್ಸೋ ಇದನ್ನು ಹೇಳ್ಬೋದು ನೋಡಿ, P1 ಅಂತದೆ ಆ್ಯಂಡ್ ಆಲ್ಸೋ P2. ಓಕೆ, ಇನ್ನೊಂದು ಕಾಂಪೊನೆಂಟ್ ಇದೆ, ಆ ಕಾಂಪೊನೆಂಟ್ಗೂ ಹಾಗೆ ಬರೀಬೋದು ನಾವೇನು, P2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಓಕೆ, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆಯಲ್ವಾ, ಹಾಗಾಗಿ ಆ ಥರ ಬರೀತಿದ್ದೀನಿ. ಸೊ ಇದನ್ನು ನಾವು ಆಲ್ಟರ್ ಮಾಡಿದ್ರೆ ಯಾವ ರೀತಿ ಆಲ್ಟರ್ ಮಾಡ್ತೀವಿ? ಸೊ ಪ್ರಪೋರ್ಷನಲ್ ಇದೆ ಅಂದರೆ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ನ ಹಾಕಬೇಕು. ಬಟ್ ಇಲ್ಲಿ ನಾವು K ಅಂತ ಆ್ಯಡ್ ಮಾಡಲ್ಲ. ಹೆನ್ರಿಸ್ ಲಾದಲ್ಲಿ ನಾವು KH ಅಂತ ಯೂಸ್ ಮಾಡ್ತಾ ಇದ್ವಿ, ದಟ್ ಈಸ್ ಹೆನ್ರಿಸ್ ಕಾನ್ಸ್ಟೆಂಟ್. ಬಟ್ ಇಲ್ಲಿ ಹೆನ್ರಿಸ್ ಕಾನ್ಸ್ಟೆಂಟ್ ತಗೊಳ್ಳಲ್ಲ. ಏನು ತಗೋತೀವಿ? ಇನ್ಸ್ಟೆಡ್ ವಿ ವಿಲ್ ಟೇಕ್ the P1 naught into x1. What is P1 naught? And P2 is equal to P2 naught into x2. ಗೊತ್ತಾಯ್ತೇನು ಅಂತ? ವೇಪರ್ ಪ್ರೆಷರ್ ಆಫ್ ಅ ಪ್ಯೂರ್ ಕಾಂಪೊನೆಂಟ್ P1 ನಾಟ್ P2 ನಾಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದೇನಿದು P1 ಅಂತಂದರೆ ವೇಪರ್ ಪ್ರೆಷರ್ ಆಫ್ ದಟ್ ಕಾಂಪೊನೆಂಟ್ ಇನ್ ಸೊಲ್ಯೂಷನಲ್ಲಿ ಇದ್ದಾಗ ಆ ಕಾಂಪೊನೆಂಟು ವೇಪರ್ ಪ್ರೆಷರ್ ಏನು, ಆ್ಯಂಡ್ ಅದೇ ರೀತಿ ಇನ್ನೊಂದು ಕಾಂಪೊನೆಂಟು ಸೊಲ್ಯೂಷನಲ್ಲಿ ವೇಪರ್ ಪ್ರೆಷರ್ ಏನು. ಸೊ ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ವೇಪರ್ ಪ್ರೆಷರ್ ಆಫ್ ದಟ್ ಪ್ಯೂರ್ ಕಾಂಪೊನೆಂಟ್, ಪ್ಯೂರ್ ಸ್ಟೇಟಲ್ಲಿದ್ದಾಗ ವೇಪರ್ ಪ್ರೆಷರ್ ಎಷ್ಟು, ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಾಂಪೊನೆಂಟ್ ಇನ್ ಅ ಸೊಲ್ಯೂಷನಲ್ಲಿದ್ದಾಗ ಅದರದ್ದು ಮೋಲ್ ಫ್ರಾಕ್ಷನ್ ಎಷ್ಟು, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆ ಪ್ರಾಡಕ್ಟ್ನ ತೊಗೊಂಡ್ರೆ ವಿ ಗೆಟ್ P1 ಆ್ಯಂಡ್ P2. ವೇಪರ್ ಪ್ರೆಷರ್ ಆಫ್ ದಟ್ ಪ್ಯೂರ್ ಕಾಂಪೊನೆಂಟ್ಸ್, ದ 2 ಕಾಂಪೊನೆಂಟ್ಸ್ ಸಿಗುತ್ತೆ. ಸೊ ಆಗ ಸಿಕ್ತು ಅಂದರೆ ವಿ ಗೆಟ್ PT ಈಸ್ ಈಕ್ವಲ್ ಟು P1 ಪ್ಲಸ್ P2. ದಿಸ್ ಇಸ್ ವಾಟ್ ಟೋಟಲ್ ವೇಪರ್ ಪ್ರೆಷರ್ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ಟೋಟಲ್ ವೇಪರ್ ಪ್ರೆಷರ್ ಅಂದರೆ ದಟ್ ಇಸ್ P1, P2, P3 ಅಂತ ತಗೋತಾ ಇದ್ವಿ. ಸೊ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು ಅಂದರೆ ಸಮ್ ಅಪ್ ಮಾಡಿ, 2 ಕಾಂಪೊನೆಂಟ್ಸ್ದು ವೇಪರ್ ಪ್ರೆಷರ್ ಇದೆ, ಅದನ್ನು ಸಮ್ ಅಪ್ ಮಾಡಿ ದೆನ್ ವಿ ಗೆಟ್ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಅ ಹೋಲ್ ಸೊಲ್ಯೂಷನ್. ಇಷ್ಟೇ. ದಿಸ್ ಇಸ್ ವಾಟ್ ರೌಲ್ಸ್ ಲಾ. ತುಂಬ ಸಿಂಪಲ್ ಅಲ್ಲ? ಹಾಗೆ ಸ್ಟೇಟ್ಮೆಂಟ್ ಏನು ತೊಗೋತೀರಾ? ಸ್ಟೇಟ್ಮೆಂಟ್ ತೊಗೊಳ್ಳಿ. ಏನಂತಂದರೆ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಅ ವೋಲಟೈಲ್ ಕಾಂಪೊನೆಂಟ್ ಇನ್ ಅ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಓಕೆ, ಇಟ್ ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತಲೂ ಇದೆ. ವೇಪರ್ ಪ್ರೆಷರ್ ಅಂತ ಪಾರ್ಷಿಯಲ್ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಅ ವೋಲಟೈಲ್ ಕಾಂಪೊನೆಂಟ್ ಇನ್ ಅ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇನ್ ದಟ್ ಸೊಲ್ಯೂಷನ್. ಆ ಸೊಲ್ಯೂಷನಲ್ಲಿ ಏನು ಮೋಲ್ ಫ್ರಾಕ್ಷನ್ ಇದೆ ಆ ಕಾಂಪೊನೆಂಟ್ದು. ಓಕೆ, ಪ್ಯೂರ್ ಕಾಂಪೊನೆಂಟ್ ಗೊತ್ತಿದ್ದು ಸ್ಟ್ಯಾಂಡರ್ಡ್ ಕಾನ್ಸ್ಟೆಂಟ್ ಅಂತ ಹಾಕಿದ್ದೀವಿ. ಬಟ್ ದಿಸ್ ವೇಪರ್ ಪ್ರೆಷರ್, ಓಕೆ, ದಿಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ in that, okay, present in that solution. Mole fraction of that component present in that solution. ಆ ಸೊಲ್ಯೂಷನಲ್ಲಿ ಕಾಂಪೊನೆಂಟ್ to mole fraction ಏನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ರೌಲ್ಸ್ ಲಾ. ಸೊ ವೆರಿ ಇಂಪಾರ್ಟೆಂಟ್. ನೀವೇನು ಮಾಡಬೇಕಿಲ್ಲಿ, ಈ ಸ್ಟೇಟ್ಮೆಂಟ್ನ ಬರೀಬೇಕು. ಸ್ಟೇಟ್ಮೆಂಟ್ನ ಬರೆದು ಈ 2 ಈಕ್ವೇಷನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ರೌಲ್ಸ್ ಲಾಗೆ ಈಕ್ವೇಷನ್ ಏನು, ನೆಸೆಸರಿ ಈಕ್ವೇಷನ್ ಏನಪ್ಪ ಅಂದರೆ P1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x1, ಅಥವಾ ಡೈರೆಕ್ಟ್ ಆಗಿಲ್ಲ ಅಂದರೆ PI ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು XI. ಓಕೆ, ಈ ರೀತಿ ಬರಿತೀನಿ ಬೇಕಾದ್ರೆ. That gives P
PI is equal to PI naught into XI ಒಂದು ಜನರಲ್ ಫಾರ್ಮುಲಾ ಅಂತ. ಓಕೆ, 5 ಅಂದರೆ ಎಷ್ಟೋ ಕಾಂಪೊನೆಂಟ್ಸ್, 2 ಕಾಂಪೊನೆಂಟ್ಸ್ ಇರುತ್ತೆ, 1 ಕಾಂಪೊನೆಂಟ್ 1 ಕಾಂಪೊನೆಂಟ್ 2 ಯಾವ್ದು ಬೇಕಾದ್ರೂ ಆಗಿರ್ಬೋದು, 5 ಕಾಂಪೊನೆಂಟ್ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಕಾಂಪೊನೆಂಟ್ 1 ಕಾಂಪೊನೆಂಟ್ 2 ಯಾವ್ದು ಬೇಕಾದ್ರೂ ಆಗಿರ್ಬೋದು, ಜನರಲ್ ಫಾರ್ಮುಲಾ ಬೇಕಾದ್ರೆ ಈ ರೀತಿನೂ ಬರೀರಿ. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ರೌಲ್ಸ್ ಲಾ. ಫಸ್ಟ್ ಸ್ಟೇಟ್ಮೆಂಟ್ ಬರೀರಿ, 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ಟೇಟ್ಮೆಂಟ್ ಬರೀರಿ, ಸ್ಟೇಟ್ಮೆಂಟ್ ಆದಮೇಲೆ ಒಂದು ಈಕ್ವೇಷನ್ ಬರೀರಿ. ಅರ್ಥ ಆಯ್ತೇನು ಅಂತ? ಸೊ ಹಾಗಾದರೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಇದನ್ನು ಡೆಫಿನೇಷನ್ ನೋಟ್ ಮಾಡ್ಕೊಬಿಡಿ, ಏನಂತ ಗೊತ್ತಾಗ್ತಿದೆ ನಿಮಗೆ. ಓಕೆ, ಸೊ ಡೆಫಿನೇಷನ್ ನೋಟ್ ಮಾಡ್ಕೊಡಿ ಕಂಪ್ಲೀಟು. ಸೊ ಈಗ ಇಲ್ಲಿ ನೋಡಿ, ಸೊ ರೌಲ್ಸ್ ಲಾ ಮತ್ತು ಹೆನ್ರಿಸ್ ಲಾ ಎರಡು ಕೂಡ ಸೇಮ್ ಇದೆಯಾ ಹಾಗಾದರೆ? ಸೊ ಎರಡಕ್ಕೆ ಸೇಮ್ ಇದೆ ಸರ್ ಅನಿಸ್ತಿದೆ ನಿಮಗೆ. ಸೊ ಎಸ್, ಎರಡು ಕೂಡ ಸ್ವಲ್ಪ ಡಿಫರೆನ್ಸ್ ಇದೆ. ಏನಂತಂದ್ರೆ, ಸೊ ನೋಡಿ, ಹೆನ್ರಿಸ್ ಲಾದಲ್ಲಿ ಅಲ್ಲೂ ಕೂಡ ಪಾರ್ಷಿಯಲ್ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಹೇಳ್ತಾ ಇದ್ವಿ. ಇಲ್ಲೂ ಕೂಡ ಪಾರ್ಷಿಯಲ್ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಹೇಳ್ತಾ ಇದ್ದೀವಿ, ರೈಟ್? ಸೊ ಬಟ್ ವಾಟ್ ಇಸ್ ದ ಡಿಫರೆನ್ಸ್? ಆ್ಯಂಡ್ ರೌಲ್ಸ್ ಲಾ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಹೆನ್ರಿಸ್ ಲಾ. ಯಾಕೆ ಅಂತಂದರೆ, ರೌಲ್ಸ್ ಲಾದಲ್ಲಿ ನಾವು ತಗೋತಾ ಇರೋದು ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಬಟ್ ಹೆನ್ರಿಸ್ ಲಾ ಏನು ತಗೋತಾ ಇದ್ವಿ? ಗ್ಯಾಸ್ ಇನ್ ಲಿಕ್ವಿಡ್. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಹೆನ್ರಿಸ್ ಲಾದಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಬಟ್ ಇಲ್ಲಿ ನಾವು ತಗೋತಾ ಇರೋದು ರೌಲ್ಸ್ ಲಾದಲ್ಲಿ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಸೊ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಸೊ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಹಾಗೆ ಇರಲಿ. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಇಲ್ಲಿ ತಗೋತಾ ಇರೋದು ನಾವು ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಓಕೆ, ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಇನ್ ಕೇಸ್ ಆಫ್ ರೌಲ್ಸ್ ಲಾ. ಬಟ್ ಹೆನ್ರಿಸ್ ಲಾದಲ್ಲಿ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ನ ತಗೋತಾ ಇದ್ವಿ. ಸೊ ದಟ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಹೆನ್ರಿಸ್ ಲಾ ಆ್ಯಂಡ್ ರೌಲ್ಸ್ ಲಾ. ಸೇಮ್ ಡೆಫಿನೇಷನ್, ಬಟ್ ಅಲ್ಲಿ KH ಅಂತ ಇತ್ತು, ಬಟ್ ಇಲ್ಲಿ ಪ್ಯೂರ್ ಕಾಂಪೊನೆಂಟ್ ಅಂತ ಹೋಗ್ತಾ ಇದೆ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ತೀನಿ ಏನಂತಂದರೆ, ಪ್ಯೂರ್ ಕಾಂಪೊನೆಂಟ್ ಈಗ P1 ಆ್ಯಂಡ್ P1, ದಿಸ್ ಇಸ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಓಕೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಹಾಗಾದರೆ ಪ್ಯೂರ್ ಕಾಂಪೊನೆಂಟ್ ಆಫ್ ಪ್ರೆಷರು ವೇಪರ್ ಪ್ರೆಷರ್ ಆಫ್ ದಟ್ ಸೊಲ್ಯೂಷನ್ಗೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಆ ಸೊಲ್ಯೂಟು ಸೊಲ್ಯೂಷನ್ ಇರುತ್ತಲ್ಲ, ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಸೊ ಆಬ್ವಿಯಸ್ಲಿ ಇಟ್ ಇಸ್ ಗ್ರೇಟರ್ ದೆನ್ ದ ಸೊಲ್ಯೂಟ್ ಪ್ರೆಸೆಂಟ್, ದಟ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಪ್ಯೂರ್ ಕಾಂಪೊನೆಂಟು ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಯಾಕಂದರೆ ಇನ್ನೂ ಮಿಕ್ಸ್ ಆಗಿಲ್ಲ. ಬಟ್ ಅದೇ ಮಿಕ್ಸ್ ಆದಮೇಲೆ ಏನು ಹೇಳ್ತೀವಿ, ಅದನ್ನು P1 ಅಂತ ಮೆನ್ಷನ್ ಮಾಡ್ತೀವಿ. ಸೊ P1 ಇಸ್ ಗ್ರೇಟರ್ ದೆನ್ P1 ಆ್ಯಂಡ್ ಆಲ್ಸೋ P2 ಇಸ್ ಗ್ರೇಟರ್ ದೆನ್ P2. ಅಂದರೆ ಪ್ಯೂರೆಸ್ಟ್ ಫಾರ್ಮಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಬಟ್ ಮಿಕ್ಸಪ್ ಮಾಡಿದಾಗ ಏನಾಗುತ್ತೆ, ವೇಪರ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತ ನಾನು ಮಿಕ್ಸಪ್ ಆದಾಗ ಎರಡು ಮಿಕ್ಸಪ್ ಆಗುತ್ತೆ, ಎಸ್ಕೇಪಿಂಗ್ ಟೆಂಡೆನ್ಸಿ ಸ್ವಲ್ಪ ಕಡಿಮೆ ಆಯಿತು. ಓಕೆ, ಎರಡು ಕೊಲೋಜನ್ ಸ್ಟಾರ್ಟ್ ಆಗುತ್ತೆ, ಎಸ್ಕೇಪಿಂಗ್ ಟೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಸೊ ದಟ್ಸ್ ವೈ ವೇಪರ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ಯೂರ್ ಕಾಂಪೊನೆಂಟ್ಗೆ ಜಾಸ್ತಿ ಇರ್ತೀವಿ ವೇಪರ್ ಪ್ರೆಷರ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಈ ಕ್ವೆಶ್ಚನ್ ನೋಟ್ ಮಾಡ್ಕೊಂಡ್ರೆ ಏನು ಕೊಟ್ಟಿದ್ದೀನಿ ನಾನೀಗ. ಸೊ ಈಗ ನಾನು ಹೇಳೋದು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ನ ತಗೊಳ್ಳೋಣ. ಸೊ ಏನೀಗ ಹೇಳಿದ್ದು ಇಷ್ಟು. ರೌಲ್ಸ್ ಲಾಗೆ ಎಕ್ಸಾಕ್ಟ್ ಒಂದು ಈಕ್ವೇಷನ್ ಬರೀಬೇಕು ಅಂದರೆ ಏನು ಬರಿಬೋದು ಸರ್? ಸೊ ಇದನ್ನು ಬರೀರಿ, ನೋ ಪ್ರಾಬ್ಲಮ್. ಬಟ್ ಇನ್ನೊಂದು ಹೇಳ್ತೀನಿ ಏನಂತಂದರೆ, ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ PT ಇಸ್ ಈಕ್ವಲ್ ಟು ವಾಟ್? P1 ಪ್ಲಸ್ P2. ಓಕೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಆಫ್ ಕಾಂಪೊನೆಂಟ್ 1 ಕಾಂಪೊನೆಂಟ್ 2, ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1 ಆ್ಯಂಡ್ ಕಾಂಪೊನೆಂಟ್ 2 ಇನ್ ಅ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ಬಟ್ ಇಸ್ P1 ಮೀನ್ಸ್ P1 ಇಂಟು X1 ಪ್ಲಸ್ P2 ಇಂಟು X2. ಗೊತ್ತಿದೆ, ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ಟೋಟಲ್ ವೇಪರ್ ಪ್ರೆಷರ್. ಓಕೆ, ಟೋಟಲ್ ವೇಪರ್ ಪ್ರೆಷರ್ ಇದನ್ನು ಕೂಡ ನೀವು ರೌಲ್ಸ್ ಲಾ ಅಂತ ಬರಿಬೋದು. ಓಕೆ, ರೌಲ್ಸ್ ಲಾ ಅಂತ ಬರಿಬೋದು. ಆ್ಯಂಡ್ ಆಲ್ಸೋ ಮೋಲ್ ಫ್ರಾಕ್ಷನ್ ಕಾನ್ಸೆಪ್ಟ್ ಮಾಡುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನು, ಆಲ್ಜಿಬ್ರಿಕ್ ಸಮ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಡಿಫರೆಂಟ್ ಕಾಂಪೊನೆಂಟ್ಸ್ ಇಸ್ ಯೂನಿಟಿ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದೆ. ಹಾಗಾದರೆ ಇಲ್ಲಿ ಇನ್ನೊಂದು ಹೇಳ್ಬೋದೇನೋ, X1 ಈಸ್ ಈಕ್ವಲ್ ಟು 1 ಮೈನಸ್ X2 ಅಂತ ತಗೋಬೋದಾ? 1 ಮೈನಸ್ X2 ಅಂತ ತಗೋಬೋದಾ? ಅಂದ್ರೆ ಅರ್ಥ ಏನು, ಒಂದು ಕಾಂಪೊನೆಂಟು ನಮಗೆ ಮೋಲ್ ಫ್ರಾಕ್ಷನ್ ಗೊತ್ತಾದರೆ ಇನ್ನೊಂದು ಕಾಂಪೊನೆಂಟ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ನಮಗೆ ಮೋಲ್ ಫ್ರಾಕ್ಷನ್ X2 ಗೊತ್ತಿರುತ್ತೆ. ಸೊ 1 ಮೈನಸ್ X2 ಮಾಡಿದ್ರೆ ದೆನ್ ವಿ ಗೆಟ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1. ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1 ಗೊತ್ತಿರುತ್ತೆ, 1 ಮೈನಸ್ X1 ಮಾಡಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಸಿಗುತ್ತೆ. ಸಿಂಪಲ್ ಅಲ್ಲ? ಹಾಗಾದರೆ ಆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಟೋಟಲ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು P1 ಅಂತ ಇದೆ, X1 ಅಂದ್ರೆ 1 ಮೈನಸ್ X2 ಪ್ಲಸ್ P2 ಇಂಟು X2 ಆ್ಯಂಡ್ ಆಲ್ಸೋ ಓಕೆ ಏನು ಬರುತ್ತೆ, P1 ಮೈನಸ್ P1 ಇಂಟು X2 ಪ್ಲಸ್ P2 ಇಂಟು X2. ಸೊ ಆಬ್ವಿಯಸ್ಲಿ ಇದು P1 ಮೈನಸ್ P1 ಮೈನಸ್ P2 ಓಕೆ ಇಂಟು X2 ಅಂತ ಬರುತ್ತೆ. ಇದೊಂದು ಫೈನಲ್ ಈಕ್ವೇಷನ್ ಅಂತ ಹೇಳ್ಬೋದು. ಓಕೆ, ಈ ಈಕ್ವೇಷನ್ ಮೇಲೆ ಒಂದು ಅಬ್ಸರ್ವೇಷನ್ ಕನ್ಕ್ಲೂಷನ್ನ ಕೊಡ್ತೀನಿ ನಾನು, ರೈಟ್? ಹಾಗಾದರೆ ಗೊತ್ತಾಗ್ತಿದೆ ನಿಮಗೆ. ಓಕೆ, ಒಂದು ಈಕ್ವೇಷನ್ ಫೈನಲ್ ಈಕ್ವೇಷನ್ ಕೊಟ್ಟೆ ಅಂದ್ರೆ ಅರ್ಥ, ಒಂದು ಕಾಂಪೊನೆಂಟು ಮೋಲ್ ಫ್ರಾಕ್ಷನ್ ಗೊತ್ತಾರೆ, ಇನ್ನೊಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಗೊತ್ತಾಯಿತು ಅನ್ಕೋತೀನಿ. ಇಷ್ಟು ಕೂಡ ನೋಡಿ ನೋಟ್ ಮಾಡ್ಕೊಬಿಡಿ ಈಕ್ವೇಷನ್ ಅಂತ ಅಂದ್ಬಿಟ್ಟು. ಓಕೆ, ಈಕ್ವೇಷನ್ ಅಂತ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಓಕೆ, ರೌಲ್ಸ್ ಲಾಗೆ ಇನ್ನೂ ಕೂಡ ಸ್ಟೇಟ್ಮೆಂಟ್ ಬೇಕು ಅಂದರೆ ಈ ಸ್ಟೇಟ್ಮೆಂಟ್ ನೀವು ತೊಗೋಬೋದು. ಏನಂತಂದರೆ
In a solution, the vapor pressure of a particular component is equal to the product of mole fraction and vapor pressure of that pure component. Obviously, equation describe ಮಾಡ್ತೀನಿ ಅಷ್ಟೇ. Equation describe ಮಾಡ್ತಾ ಇದ್ದೀನಿ. Equation ಅಲ್ಲಿ ಇದೆ ನೋಡಿ, product of pure component and mole fraction. So this is what vapor pressure. That is what Raoult's law ಅಂತ ಈ ರೀತಿನೂ ಹೇಳ್ಬೋದು. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟೆ ಅದನ್ನು ಎಕ್ಸಾಮಲ್ಲಿ ಬರೀರಿ. ಓಕೆ, ಅದನ್ನು ಎಕ್ಸಾಮಲ್ಲಿ ಬರೀರಿ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಬೇಕಾದ್ರೆ ತೊಗೊಂಡಿರಿ. ಸೊ ಈ ಕ್ವೆಶನ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಪ್ರಕಾರ ಏನು ಬರುತ್ತೆ ಈ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡ್ರೆ ಈ ಕ್ವೆಶನ್ ಕಂಪ್ಲೀಟ್ ನೋಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ಹಾಗಾದ್ರೆ ನಾನು ಐ ವಿಲ್ ಗೋ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಟಿವ್ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಬಿಡಿ. ನಾನು ರಬ್ ಮಾಡ್ತಾ ಇದ್ದೀನಿ, ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಗಾದರೆ ವಿ ವಿಲ್ ಗೋ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ರೌಲ್ಟ್ಸ್ ಲಾ. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ಗೊತ್ತಿರಬೇಕು ರೌಲ್ಟ್ಸ್ ಲಾ ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಬರುತ್ತೆ, ಆಗ ಇದೇ ಬೇಸಿಕ್ ಫೌಂಡೇಶನಲ್ಲಿ. ಓಕೆ, ಏನಂತ ನೋಡೋಣ. ಫಸ್ಟ್ ಹಾಗಾದ್ರೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀತೇನೆ. ಓಕೆ, ಗ್ರಾಫ್ ಅಂದರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಇರುತ್ತೆ, ಆ ರೀತಿ ಬೇಕಾಗಿಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ ಒಂದು, ಸೊ ದಿಸ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್. ಓಕೆ, ಇದು ಎಕ್ಸ್ ಆಕ್ಸಿಸಲ್ಲಿ ಅಂತ ತೊಗೊಳ್ಳೋಣ, ಮೋಲ್ ಫ್ರಾಕ್ಷನ್ ತೊಗೊಳ್ಳೋಣ. ಇಲ್ಲಿ ವೇಪರ್ ಪ್ರೆಷರ್ ಅಂತ ತೊಗೊಳ್ಳೋಣ, ಪಿ ಅಂತ ಇಟ್ಕೋತೀನಿ. ವೇಪರ್ ಪ್ರೆಷರ್ ಪಿ ಅಂತ ತೊಗೋತೀನಿ. ಈಗ ಲೆಟ್ x1 ಈಸ್ ಈಕ್ವಲ್ ಟು ಓಕೆ 1 ಅಂತ ತೊಗೋತೀನಿ. ಯಾಕೆ x1 ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ x1 ಪ್ಲಸ್ x2 ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಹಾಗಾದರೆ x1ನ 1 ಅಂತ ತೊಗೊಂಡ್ರೆ ಅಥವಾ x2ನ ನಾವು 1 ಅಂತ ತೊಗೊಂಡ್ರೆ ನೋಡಿ, x1 ಈಸ್ ಈಕ್ವಲ್ ಟು 1 ಅಂದರೆ 0 ಅಂತ ತೊಗೊಂಡ್ರೆ ಇಟ್ ಇಸ್ 1 ಆಗುತ್ತೆ. ಕರೆಕ್ಟಾ? x2ನ 0 ಅಂತ ತೊಗೊಳ್ಬೇಕಾದ್ರೆ 1 ಮೈನಸ್ 0 1, ದೆನ್ x1 ಈಸ್ ಈಕ್ವಲ್ ಟು 1. ಹಾಗಾದ್ರೆ x2 ಏನಾಗಿರುತ್ತೆ, x2 0 ಇರುತ್ತೆ ಅಂತ ಈ ಸೈಡಲ್ಲಿ, ಈ ಪಾಯಿಂಟಲ್ಲಿ. ಆ್ಯಂಡ್ ಇಲ್ಲಿ ಏನಾಗಿದೆ ಹಾಗಾದರೆ ದಿಸ್ ಇಸ್ ಕಾಂಪೊನೆಂಟ್ 1. ಕಾಂಪೊನೆಂಟ್ 1ಗೆ ಮೋಲ್ ಫ್ರಾಕ್ಷನ್ 1 ಇದೆ, ವೇಪರ್ ಪ್ರೆಷರ್ ಪ್ಯೂರ್ ಕಾಂಪೊನೆಂಟ್ ವೇಪರ್ ಪ್ರೆಷರ್ ಲೆಟ್ ಇಟ್ ಬಿ P1 ನಾಟ್. ಓಕೆ, ಲೆಟ್ ಇಟ್ ಬಿ P1 ನಾಟ್. ಗೊತ್ತಾಗ್ತಿದೆಯಾ? P1 ನಾಟ್ ಅಂತ ಬರೆದಿದ್ದೀನಿ. ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ಪ್ಯೂರ್ ಸ್ಟೇಟಲ್ಲಿ. ಆ್ಯಂಡ್ ಹೇಗೆ ಇಲ್ಲಿಗೆ ಬರೋಣ. ಇಲ್ಲಿಗ x1ನ ನಾನು 0 ಅಂತ ತಗೋತೀನಿ, x2ನ 1 ಅಂತ ತಗೋತೀನಿ. ಮೋಲ್ ಫ್ರಾಕ್ಷನ್ ನೋಡಿ ಹೀಗೆ ಹೋಗ್ತಾ ಹೋಗ್ತಾ ಕಾಂಪೊನೆಂಟ್ ಟು ಮೋಲ್ ಫ್ರಾಕ್ಷನ್ ಇನ್ಕ್ರೀಸ್ ಆಗ್ತದೆ, ಬಟ್ ಹೀಗೆ ಹೋಗ್ತಾ ಹೋಗ್ತಾ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1 ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಸ್ಟೇಟಲ್ಲಿ ಕಾಂಪೊನೆಂಟ್ ಟುದು ಪಾರ್ಷಿಯಲ್ ಪ್ರೆಷರ್ ಏನೋ ಲೆಟ್ ಇಟ್ ಬಿ P2 ನಾಟ್. ಓಕೆ, ಲೆಟ್ ಇಟ್ ಬಿ P2 ನಾಟ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಇರುತ್ತಾ? ಸೊ P1 ನಾಟ್ ಆ್ಯಂಡ್ P2 ನಾಟ್ ಮೋಲ್ ಫ್ರಾಕ್ಷನ್ ಗೊತ್ತಾಗಿದೆ. ಸೊ ಯಾವ ರೀತಿ ತೊಗೊಂಡೆ x1 ಇಸ್ ಈಕ್ವಲ್ ಟು 1 ಹೇಗೆ ಬಂತು ಆ ರೀತಿ ಸೇಮ್ ಅದೇ ರೀತಿ ಆ ಇಕ್ವೇಷನ್ಗೆ ಅಪ್ಲೈ ಮಾಡಿದ್ರೆ x2 ಇಸ್ ಈಕ್ವಲ್ ಟು 1 ಆದರೆ, ಓಕೆ, ಕಾಂಪೊನೆಂಟ್ 1 ಆದರೆ. ಸೊ ಈಗ ನೋಡಿ ಏನಾಗುತ್ತೆ, 1 ಇರೋದು ಮೋಲ್ ಫ್ರಾಕ್ಷನ್. ನೆಕ್ಸ್ಟು 0.8 ಅಂತ ಕನ್ಸಿಡರ್ ಮಾಡೋಣ, 0.6, ಓಕೆ, 0.4 ಆ್ಯಂಡ್ 0.2. ಏನಾಯಿತು ನೆಕ್ಸ್ಟು 0. ಅಗೇನ್ ಇಲ್ಲಿರೋದೇನೋ, ಇಲ್ಲಿರೋದೇನಾಗುತ್ತೆ 0 ಇದೆ, 0.2, ಓಕೆ, 0.4, 0.6, 0.8. x2 is equal to 1. ಮೋಲ್ ಫ್ರಾಕ್ಷನ್ ಇದು ಡಿಕ್ರೀಸ್ ಆಗ್ತದೆ, ಇದು ಇನ್ಕ್ರೀಸ್ ಆಗ್ತದೆ. ಹಾಗಾದರೆ ಹೋಗ್ತಾ ಹೋಗ್ತಾ ಸೊಲ್ಯೂಷನ್ ಫಾರ್ಮ್ ಆಗ್ತಾ ಕಾಂಪೊನೆಂಟ್ 1 ಓಕೆ, ಕಾಂಪೊನೆಂಟ್ 1 ಪಾರ್ಷಿಯಲ್ ಪ್ರೆಷರ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಆಗಿ 0ಗೆ ರೀಚ್ ಆಗುತ್ತೆ. ಅರ್ಥ ಆಯ್ತು ಏನಂತ? ಸೊಲ್ಯೂಷನ್ ಮಿಕ್ಸ್ ಮಾಡ್ತಾ ಪ್ಯೂರ್ ಕಾಂಪೊನೆಂಟ್ ಇರೋದು ಸೊಲ್ಯೂಷನ್ ಮಿಕ್ಸ್ ಮಾಡ್ತಾ ವೇವ್ ಪ್ರೆಷರ್ ಡಿಕ್ರೀಸ್ ಆಗಿದೆ. ಆ್ಯಂಡ್ ಅಗೇನ್ ಕಾಂಪೊನೆಂಟ್ 2 ತೊಗೊಳ್ಳೋಣ. ಕಾಂಪೊನೆಂಟ್ 2 ಅಷ್ಟೇ ಹೀಗೆ ಬರ್ತಾ ಏನಾಗುತ್ತೆ, ವೇಪರ್ ಪ್ರೆಷರ್ ಹೀಗೆ ಡಿಕ್ರೀಸ್ ಆಗುತ್ತೆ, ಅಥವಾ ಹೀಗೆ ಹೋದ್ರೆ ಏನಾಗುತ್ತೆ, ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿ ತೊಗೊಬೋದ್ಬೇಕಾದ್ರೆ. ಸೊ 0 ಇನಿಷಿಯಲ್ಲು ಹೋಗ್ತಾ ಏನಾಗಿದೆ, ಮೋಲ್ ಫ್ರಾಕ್ಷನ್ ಇನ್ಕ್ರೀಸ್ ಆಗಿದೆ ಅಥವಾ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಯ್ತಾ? ಸೊ ದಿಸ್ ಇಸ್ ವಾಟ್ P1 ಆ್ಯಂಡ್ ದಿಸ್ ಇಸ್ ವಾಟ್ P2. ಆ್ಯಂಡ್ ದ ಹೋಲ್ ಸೊಲ್ಯೂಷನ್ ಅಂದರೆ ಯಾವುದು, ಇದನ್ನು ತೊಗೋತೀವಿ. ಹೋಲ್ ಸೊಲ್ಯೂಷನ್ ಅಂದರೆ ದಿಸ್ ಇಸ್ ಟೋಟಲ್ ವೇಪರ್ ಪ್ರೆಷರ್, ದಟ್ ಇಸ್ P1 ಪ್ಲಸ್ P2. ಗೊತ್ತಾಯ್ತಾ ಹೇಗೆ ಅಂತ? ಸೊ ತುಂಬ ಸಿಂಪಲ್ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ಇಷ್ಟೊಂದು ಪಾಯಿಂಟ್ಸ್ಗಳು ಬರೆಯೋದು ಬೇಕಾಗಿಲ್ಲ. x1 ಇಸ್ ಈಕ್ವಲ್ ಟು 0, x2 ಇಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ, x1 ಇಸ್ ಈಕ್ವಲ್ ಟು 1, x2 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಸೊ ಏನಾಗ್ತಿದೆ, ಪ್ಯೂರ್ ಕಾಂಪೊನೆಂಟ್ ಅಂದರೆ ಪ್ಯೂರ್ ಸ್ಟೇಟಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ರೀತಿ ಕಾಂಪೊನೆಂಟ್ 2 ಕೂಡ ಜಾಸ್ತಿ ಇರುತ್ತೆ. ಸೊಲ್ಯೂಷನ್ ಮಿಕ್ಸ್ ಆಗ್ತಾ ಏನಾಗುತ್ತೆ, ಆ ಮೋಲ್ ಫ್ರಾಕ್ಷನ್ ಇದು ಡಿಕ್ರೀಸ್ ಆಗ್ತಿದ್ರೆ ಇದು ಇನ್ಕ್ರೀಸ್ ಅಂತ ಹಿಂಗೆ ತೊಗೋಬೋದು. ಇಲ್ಲಿ ಈ ಕಡೆ ತೊಗೋತೀರಾ, ಮೋಲ್ ಫ್ರಾಕ್ಷನ್ ಇದು ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗೋದು ತೊಗೋಬೋದು. ಸೊ ಯಾವ ರೀತಿ ಬೇಕಾದ್ರೆ ತೊಗೋಬೋದು ನೀವು. ಸೊ ದಿಸ್ ಇಸ್ ವಾಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ರೌಲ್ಟ್ಸ್ ಲಾ. ಸೊ ವೆರಿ ಇಂಪಾರ್ಟೆಂಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಮಾಡಿದಾಗ ನಿಮಗೆ ತುಂಬ ಬೇಕಾಗುತ್ತೆ. ಸೊ ಹಾಗಾದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋನ ಪಾಸ್ ಮಾಡಿ ಈಗಲೇ ನೋಟ್ ಮಾಡ್ಕೊಳ್ಳಿ. ಮೋಲ್ ಫ್ರಾಕ್ಷನ್ PA PB ಕೊಟ್ಟಿದೆ ಅಂದರೆ ಕಾಂಪೊನೆಂಟ್ 1 ಕಾಂಪೊನೆಂಟ್ 2ನ AB ಅಂತ ಕೊಟ್ಟಿದ್ದೀನಿ. ಟೋಟಲ್ ಪ್ರೆಷರ್ ಏನಿದೆ, ದಿಸ್ ಇಸ್ ದ ಸ್ಲೋಪ್, ಟೋಟಲ್ ಪ್ರೆಷರ್. ಓಕೆ, ಟೋಟಲ್ ಪ್ರೆಷರ್ ಸ್ಲೋಪ್ ಏನಿದೆ, ದಿಸ್ ಇಸ್ 1. ಓಕೆ, ಆ್ಯಂಡ್ ಟೋಟಲ್ ಪ್ರೆಷರ್ ಗೊತ್ತಿದೆ. ಮೋಲ್ ಫ್ರಾಕ್ಷನ್ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೊತ್ತಾಗ್ತಿದೆ ಅನ್ಕೋತೀನಿ. ಕನ್ಫ್ಯೂಸ್ ಆಗಿಬಿಡಿ ತುಂಬ, ಇಷ್ಟು ನೋಟ್ ಮಾಡ್ಕೊಳ್ಳಿ.
ಡಾಟೆಡ್ ಲೈನಲ್ಲಿ ಕೊಟ್ಟಿದ್ದಾರೆ, ಡಾಟೆಡ್ ಲೈನಲ್ಲೇ ಬರ್ಕೊಳ್ಳಿ. ಓಕೆ, ಡಾಟೆಡ್ ಲೈನಲ್ಲೇ ಬರ್ಕೊಳ್ಳಿ. ಹಾಗಾದರೆ ಇದ್ರ ಮೇಲೆ ಓಕೆ ಫಸ್ಟ್ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡಿ. ಓಕೆ, ವಿಡಿಯೋನ ಪಾಸ್ ಮಾಡಿ ನೀವು ನೋಟ್ ಮಾಡಬೇಕಾಗತ್ತೆ. ಸೊ ನೋಟ್ ಮಾಡ್ಕೊಂಡ್ರಾ? ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ ವಿಡಿಯೋನ. ಓಕೆ, ನೋಟ್ ಮಾಡ್ಕೊಳ್ಳಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಹಾಗಾದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಗಿದೆ. ಸಾರಿ. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಗಿದೆ. ನೆಕ್ಸ್ಟು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೇಲೆ ದೇ ಹ್ಯಾವ್ ಸಮ್ ಕನ್ಕ್ಲೂಷನ್. ವಿ ಹ್ಯಾವ್ ಸಮ್ ಕನ್ಕ್ಲೂಷನ್ಸ್ ಫ್ರಮ್ ದ ಫಾಲೋಯಿಂಗ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಫಾಲೋಯಿಂಗ್ ಈಕ್ವೇಷನ್. ಏನು ಪ್ರೀವಿಯಸ್ ಈಕ್ವೇಷನ್ ಡಿಸ್ಕಸ್ ಮಾಡಿದ್ವಿ, ಒಂದು ಪಿ ಟಿ ಅಂದ್ಬಿಟ್ಟು ನನ್ನ ಈಕ್ವೇಷನ್ ಪ್ರೀವಿಯಸ್ ಏನು ಬರ್ತಿದೆ 1 - x2 ಅಂದರೆ p1 ನಾಟ್ ಮೈನಸ್ p1 ಟು p2 ನಾಟ್ ಇಂಟು x2 ಅಂತ ಏನು ಈಕ್ವೇಷನ್ ಬರೆದಿದ್ದೀನಿ. ಆ ಈಕ್ವೇಷನ್ ಮೇಲೆ ವಿ ಹ್ಯಾವ್ ಸಮ್ ಕನ್ಕ್ಲೂಷನ್ಸ್. ಏನಿದೆ ಅಂತಂದರೆ ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ಕ್ಯಾನ್ ಬಿ ರಿಲೇಟೆಡ್ ಟು ಮೋಲ್ ಫ್ರಾಕ್ಷನ್ ಆಫ್ ಎನಿ ಒನ್ ಕಾಂಪೊನೆಂಟ್. ಹೇಳಿದ ಈಕ್ವೇಷನ್ ಒಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಗೊತ್ತಾದರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್ ಆಫ್ ಅದರ್ ಕಾಂಪೊನೆಂಟ್. So that's why the total vapor pressure over the solution can be related to mole fraction of any one component. ಅಲ್ಲಿ ಕೊಟ್ಟಿದ್ದೀನಿ x1 or x2 ಅಂದರೆ x2 = 1 - x1 ಅಂತ ತಗೋಬೋದು. ಸೊ ಹಾಗಾದ್ರೆ ಒಂದು ಕಾಂಪೊನೆಂಟ್ ಗೊತ್ತಾದ್ರೆ ಮೋಲ್ ಫ್ರಾಕ್ಷನ್, ಇನ್ನೊಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ಬೋದು, ರೈಟ್? ಆ್ಯಂಡ್ ಅಗೇನ್ ದ ಸೆಕೆಂಡ್ ಕನ್ಕ್ಲೂಷನ್ ಈಸ್ total vapor pressure over the solution decreases or increases with increase in mole fraction of component 1. Okay, total vapor pressure ಏನಿದೆ, this is what total vapor pressure. Okay, that over the solution decreases or increases with the increase of mole fraction. Okay, mole fraction of particular component 1 increase ಆದರೂ ಆಗ್ಬೋದಲ್ಲಿ ಡಿಕ್ರೀಸ್ ಆದರೂ ಆಗ್ಬೋದು with the increase in component 1 ಅಥವಾ component 1 ಒಂದು ಪರ್ಟಿಕ್ಯುಲರ್ ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಿದ್ದಾಗ ಅದು ಕೂಡ ಟೋಟಲ್ ವೇಪರ್ ಪ್ರೆಷರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದರೂ ಆಗುತ್ತೆ. ನೋಡಿ, ಹೀಗೆ ತೊಗೊಂಡ್ರೆ ನಾವು ಇಟ್ಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ, ಬಟ್ ಹೀಗೆ ಬಂದು ನೋಡಿ ಇಟ್ಸ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಗೊತ್ತಾಯ್ತದೆ ಹೇಗೆ ಅಂತ? ಸೊ ಈ ರೀತಿ ನೋಡಿ ಡಿಕ್ರೀಸ್ ಆಗ್ತದೆ ವೇಪರ್ ಪ್ರೆಷರ್. ಸೊ ಈ ರೀತಿ ತೊಗೊಂಡಾಗ ಇನ್ಕ್ರೀಸ್ ಆಗ್ತದೆ ವೇಪರ್ ಪ್ರೆಷರ್. ಓಕೆ, ಟೋಟಲ್ ವೇಪರ್ ಪ್ರೆಷರ್ ಏನಾಗುತ್ತೆ ಈ ಗ್ರಾಫ್ನ ಹೇಳ್ತೀವಿ. ಸೊ ಇದನ್ನು ಸೆಕೆಂಡ್ ಕನ್ಕ್ಲೂಷನ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದ ಥರ್ಡ್ ಕನ್ಕ್ಲೂಷನ್ ಏನು, ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ವೇರೀಸ್ ಲೀನಿಯರ್ಲಿ ವಿತ್ ಅ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2. ಓಕೆ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ನೋಡಿ, ಕಾಂಪೊನೆಂಟ್ 2 ಏನಿದೆ ಮೋಲ್ ಫ್ರಾಕ್ಷನ್ ಲೀನಿಯರ್ಲಿ ಈ ಥರ ವೇರಿ ಆಗ್ತಾ ಇದೆ. ಓಕೆ, ಆ್ಯಂಡ್ ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಬಿಕಾಸ್ p1 ಆ್ಯಂಡ್ p2 ಆರ್ ಕಾನ್ಸ್ಟೆಂಟ್. ಏನಿದೆ p2 ನಾಟ್ p1 ನಾಟ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದರೆ p1 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x1 ಅಂತ ಹೇಳ್ತೀವಿ. ಅಲ್ಲಿ ಕಾನ್ಸ್ಟೆಂಟ್ ನೋಡಿದ್ದು ನಾವು p1 ನಾಟ್ ಆ್ಯಂಡ್ p2 ನಾಟ್ ಅಂತ ತೊಗೊಂಡ್ವಿ. ಸೊ ಅದನ್ನು ನಾವು ಕನ್ಕ್ಲೂಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಕನ್ಕ್ಲೂಷನ್ಸ್ ನಿಮಗೆ ಬರುತ್ತಾ ಎಕ್ಸಾಮಲ್ಲಿ? ನೋ ಪ್ರಾಬ್ಲಮ್. ಇದನ್ನು ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದು ಬೇಕಾಗಿಲ್ಲ, ಬಟ್ ಕನ್ಕ್ಲೂಷನ್ಸ್ ಅಂತ ನೋಟ್ ಮಾಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್, ಫ್ರಮ್ ದ ಎಬೋ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ಪ್ರೀವಿಯಸ್ ಏನು ಬರ್ತಿದೆ ದಟ್ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನಿಂದ ಈ ರೀತಿ ಹೇಳ್ಬೋದು. ಗೊತ್ತಾಯ್ತು ಏನು ಅಂತ? ಸೊ ಈ ಕನ್ಕ್ಲೂಷನ್ಸ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಇಷ್ಟು ದಿಸ್ ಇಸ್ ಅಬೌಟ್ ದ ವೇಪರ್ ಪ್ರೆಷರ್. ಓಕೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು ಅಂತಂದ್ರೆ, ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡ್ತೀನಿ. ವೇಪರ್ ಫೇಸಲ್ಲಿ ವೇಪರ್ ಪ್ರೆಷರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು, ವೇಪರ್ ಫೇಸಲ್ಲಿ ವೇಪರ್ ಪ್ರೆಷರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಈಕ್ವೇಷನ್. ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈಗ ವೇಪರ್ ಫೇಸಲ್ಲಿ ಈಗ ನಾನು ಹೇಳಿದೆ ಏನಂತಂದರೆ, ಇಲ್ಲಿ ವಾಟರ್ ವೇಪರ್ಸ್ ಎಲ್ಲ ಇರುತ್ತೆ, ಅಂದರೆ ವಾಟರ್ ಕಂಟೆಂಟ್ ಇರುತ್ತೆ, ಇಲ್ಲಿ ವೇಪರ್ಸ್ ಇರುತ್ತೆ. ಸಲ್ಯೂಟು ಸಾಲ್ವೆಂಟ್ ನಾವು ಮಿಕ್ಸ್ ಮಾಡಿದಾಗ ಕಾಂಪೊನೆಂಟ್ಸು ವೇಪರ್ ಫೇಸಲ್ಲೂ ಇರುತ್ತೆ. ಹಾಗಾದರೆ ವೇಪರ್ ಫೇಸಲ್ಲಿ ಅದರದ್ದು ವೇಪರ್ ಅಂದರೆ ಮೋಲ್ ಫ್ರಾಕ್ಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಏನು ಮೋಲ್ ಫ್ರಾಕ್ಷನ್, ವೇಪರ್ ಫೇಸಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಾಂಪೊನೆಂಟ್. ಸೊಲ್ಯೂಷನಲ್ಲಿ ನಾವು ಮೋಲ್ ಫ್ರಾಕ್ಷನ್ ತಗೋತೀವಿ x1 x2 ಅಂತ ಅಂದ್ಬಿಟ್ಟು ಮೋಲ್ ಫ್ರಾಕ್ಷನ್. ಬಟ್ ವೇಪರ್ ಫೇಸ್ಗೆ ಹೋದಾಗ ಈ ಕ್ಲೋರ್ನಲ್ಲಿ ಆಗ್ತಾನೆ ಇರುತ್ತೆ, ವೇಪರ್ ಫೇಸಲ್ಲಿ ಆಗ್ತಾ ಇರುತ್ತೆ, ನೆಕ್ಸ್ಟ್ ವಾಪಸ್ ಸೊಲ್ಯೂಷನ್ಗೆ ಬರ್ತಾ ಇರುತ್ತೆ. ಹಾಗಿದ್ದಾಗ ವೇಪರ್ ಫೇಸಲ್ಲಿ ನಾವು ಮೋಲ್ ಫ್ರಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ವಿ ಹ್ಯಾವ್ ಎ ಈಕ್ವೇಷನ್ ದಟ್ ಈಸ್ ಏನಂತಂದರೆ p1 = y1 ಇಂಟು ವಾಟ್ p1 ನಾಟ್ ಅಂತ ಹೇಳ್ತೀವಿ. ಓಕೆ, p1 ನಾಟ್ ಆ್ಯಂಡ್ p2 = y2 ಇಂಟು p2 ನಾಟ್. ಗೊತ್ತಾಗಿದೆ ಏನಂತ? ಸಾರಿ, ನಾಟ್ p2, ಇಟ್ ಇಸ್ ಟೋಟಲ್ ವೇಪರ್ ಪ್ರೆಷರ್. ಇಟ್ ಇಸ್ ಟೋಟಲ್ ವೇಪರ್ ಪ್ರೆಷರ್. ಅರ್ಥ ಆಯ್ತಾ? ಸೊ ಅಲ್ಲಿ ನಾವು ತಗೋತಾ ಇದ್ವಿ ಏನು, ರೌಲ್ಸ್ ಲಾದಲ್ಲಿ ಜನರಲ್ ಈಕ್ವೇಷನು ಅಲ್ಲಿ ತಗೋತಾ ಇದ್ದು p1 = p1 ನಾಟ್ ಇಂಟು x1 ಅಂತ ತಗೋತಾ ಇದ್ವಿ. ದಟ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಸೊಲ್ಯೂಷನ್ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್. ಬಟ್ ಇಲ್ಲಿ ತಗೋತಾ ಇರೋದು ವೇಪರ್ ಫೇಸಲ್ಲಿ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ y1 y2. ಇದು ಮೋಲ್ ಫ್ರಾಕ್ಷನ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಇನ್ ವೇಪರ್ ಫೇಸ್. ದಿಸ್ ಇಸ್ ಟೋಟಲ್ ಪ್ರೆಷರ್. ಟೋಟಲ್ ಪ್ರೆಷರ್ ಹೇಗೆ ಸಿಗುತ್ತೆ? ಈ ಗಿವನ್ ಈಕ್ವೇಷನ್ ಗೊತ್ತಿದೆ, ಆ ಟೋಟಲ್ ವೇಪರ್ ಪ್ರೆಷರ್ ನಮ್ಗೆ ಸಿಕ್ಕಿರುತ್ತೆ. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಇನ್ ದಟ್ ಕಾಂಪೊನೆಂಟ್ ಆಫ್ ಕಾಂಪೊನೆಂಟ್ ಸೊಲ್ಯೂಷನ್ ಇದೆ ವೇಪರ್ ಪ್ರೆಷರ್, ಅದು ಗೊತ್ತಿರುತ್ತೆ. ಹಾಗಾಗಿ ವೇಪರ್ ಫೇಸಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ y1 y2ನ ಕ್ಯಾಲ್ಕುಲೇಟ್ ಮಾಡಿ ಸೋ ಸಿಂಪಲ್ ಬರುತ್ತೆ. ಸೊ ಈ ಈಕ್ವೇಷನ್ ನೋಟ್ ಮಾಡ್ಕೊಳ್ಳಿ. ವೇಪರ್ ಫೇಸಲ್ಲಿ ಟು ಫೈಂಡ್ ಔಟ್ ದ mole fraction of a component in vapor phase, the given equation is p1 = y1 pt, p2 = y2 into pt. What is y1 y2?
ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಇನ್ ವೇಪರ್ ಫೇಸ್ ಅಂತ ಹೇಳ್ಬೋದು. ವೇಪರ್ ಫೇಸಲ್ಲಿ ಏನಿದೆ ಅದ್ರದ್ದು ಮೋಲ್ ಫ್ರಾಕ್ಷನ್ y1 y2 ಈ ರೀತಿ ಫೈಂಡ್ ಮಾಡ್ತೀವಿ. ಬಟ್ ಇಲ್ಲಿ ನಾಟ್ ಅಲ್ಲ, P1 ನಾಟ್ P2 ನಾಟ್ ಅಲ್ಲ, ಇಲ್ಲಿ ತೊಗೊಳ್ಳೋದು ಟೋಟಲ್ ವೇಪರ್ ಪ್ರೆಷರ್. ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಟೋಟಲ್ ವೇಪರ್ ಪ್ರೆಷರ್. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ, ಇಷ್ಟು ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಗ್ರಾಫಿಕ್ ರೆಪ್ರೆಸೆಂಟೇಷನು. ಸೊ ಇಷ್ಟು ಗೊತ್ತಾಗಿದೆ. ನೆಕ್ಸ್ಟ್ ಹಾಗಾದರೆ ನಾವು ಇದಾಯಿತು ಅಂದರೆ ಈಗ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ಒಂದು ಪ್ರಾಬ್ಲಮ್ ಮೇಲೆ ವರ್ಕೌಟ್ ಮಾಡೋಣ. ಓಕೆ, ಗೊತ್ತಾಗಿದೆ ಅನ್ಕೋತೀನಿ. ಸೊ ಈಗ ನೆಕ್ಸ್ಟ್ ನಾವು ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಿ, ಒಂದು ಪ್ರಾಬ್ಲಮ್ ವರ್ಕೌಟ್ ಮಾಡೋಣ ಈಗ. ಸೊ ನೆಕ್ಸ್ಟ್ ಈಗ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಪ್ರಾಬ್ಲಮ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ಬೋದು. ಏನು ಅಂತ ನೋಡೋಣ. ವೇಪರ್ ಪ್ರೆಷರ್ ಆಫ್ ಅ ಕ್ಲೋರೋಫಾರ್ಮ್ CHCl3 ಆ್ಯಂಡ್ ಡೈಕ್ಲೋರೋಮೀಥೇನ್, ಓಕೆ, ಡೈಕ್ಲೋರೋಮೀಥೇನ್ CH2Cl2 at 298 Kelvin are respectively 200 mm and 415 mm of Hg. ಓಕೆ, ವೇಪರ್ ಪ್ರೆಷರ್ ನಾವು mm ಆಫ್ Hg ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು, ATM ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು, ಬಾರ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ನೋಡಿ ಕೊಟ್ಟಿದ್ದಾರೆ 200 mm ಆ್ಯಂಡ್ 415 mm. ಓಕೆ, ಯಾವುದು ವೇಪರ್ ಪ್ರೆಷರ್ ಜಾಸ್ತಿ ಇದೆ? ವೇಪರ್ ಪ್ರೆಷರ್ ಜಾಸ್ತಿ ಇರೋದು ಯಾವುದು ಗೊತ್ತಿದೆ ನಿಮಗೆ? 415 ಅಂತಂದರೆ ಡೈಕ್ಲೋರೋಮೀಥೇನ್. ವೇಪರ್ ಪ್ರೆಷರ್ ಜಾಸ್ತಿ ಇದೆ ಅಂದರೆ ವೋಲಟೈಲ್ ಲಿಕ್ವಿಡ್ ಜಾಸ್ತಿ ಇದೆ ಅಂತ ಹಾಗಾದರೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಕ್ಯಾಲ್ಕುಲೇಟ್ the vapor pressure of the solution obtained by mixing 25.5 gram of chloroform and 40 gram of CH2Cl2 at 298 Kelvin. ಈಗ ನಾವು ಫೈಂಡ್ ಔಟ್ ಮಾಡಬೇಕಿರುತ್ತೆ ಏನಂತಂದರೆ PT ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು P1 ನಾಟ್ ಪ್ಲಸ್ P2 ನಾಟ್ X2. ಇದನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ವಿ ಡೋಂಟ್ ನೋ ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1, ಕಾಂಪೊನೆಂಟ್ 2 ಗೊತ್ತಿಲ್ಲ. ಕಾಂಪೊನೆಂಟ್ 1 ಯಾವುದು ಇದರಲ್ಲಿ CHCl3 ಅಂತ ತಗೊಳ್ಳೋಣ, ಕಾಂಪೊನೆಂಟ್ 2 ಯಾವುದು CH2Cl2 ಅಂತ ತಗೊಳ್ಳೋಣ. ಓಕೆ, ಸೊ ಹಾಗಾದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಗೊತ್ತಿಲ್ಲ ನಮಗೆ, X1 X2 ಗೊತ್ತಿಲ್ಲ. P1 P2 ಕೊಟ್ಟಿದ್ದಾರೆ, S ಕೊಟ್ಟಿದ್ದಾರೆ. P1 200 mm, P2 ನಾಟ್ 415 ಪ್ಯೂರ್ ಕಾಂಪೊನೆಂಟು ಮೋಲ್ ಇದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. P1 P2 ನಾಟ್ ಗೊತ್ತಾದರೆ X1 X2 P1 P2 ಗೊತ್ತಿದೆ, X1 X2 ಗೊತ್ತಾದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ವಿ ಗೆಟ್ ಟೋಟಲ್ ವೇಪರ್ ಪ್ರೆಷರ್. ಓಕೆ, ಫಸ್ಟ್ ಇದನ್ನು ಫೈಂಡ್ ಮಾಡೋಣ. ಹಾಗಾದರೆ ಮೋಲ್ ಫ್ರಾಕ್ಷನ್ ಆಫ್ CHCl3 ಅಂದರೆ ಏನು? ದಟ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್ ಅಂತ ಗೊತ್ತಿದೆ. ಮಾಸ್ ಬೈ ಮೋಲಾರ್ ಮಾಸ್ ನಾನು ಡೈರೆಕ್ಟಾಗಿ ಬರೀತೀನಿ. ಈಗ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಮೋಲ್ 25.5 ಗ್ರಾಮ್ ಕೊಟ್ಟಿದ್ದಾರೆ. 25.5 ಗ್ರಾಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ CHCl3? ಡೈರೆಕ್ಟಾಗಿ ಬರೀತೀನಿ, ಅದು ತುಂಬ ಮಾಲಿಕ್ಯುಲರ್ ಮಾಸ್ ಫೈಂಡ್ ಮಾಡೋದು ನಿಮಗೆ ಗೊತ್ತಿದೆ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ CHCl3 ಈಸ್ 119.5 ಗ್ರಾಮ್ ಪರ್ ಮೋಲ್. ಓಕೆ, ಇಷ್ಟು ಗೊತ್ತಿದೆ ಏನು ಮೋಲ್ ಫ್ರಾಕ್ಷನ್. ಸೊ ಇದನ್ನು ಏನಕ್ಕೆ ಫೈಂಡ್ ಔಟ್ ಮಾಡ್ತೀನಿ ಅಂದರೆ, ಸಾರಿ ಇಲ್ಲೊಂದು ಈಕ್ವೇಷನ್ ತಪ್ಪಿದೆ ನೋಡಿ. ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಂಬರ್ ಆಫ್ ಮೋಲ್ಸ್ ಆಫ್ CHCl3 ಗೊತ್ತಿರಬೇಕು ನಮಗೆ. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ CHCl3 ಗೊತ್ತಿರಬೇಕು. ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡೋಕ್ಕೆ ಮಾಸ್ ಬೈ ಮೋಲಾರ್ ಮಾಸ್. ಓಕೆ, 25.5 119.5 ಡಿವೈಡ್ ಬೈ 119.5 ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಆಸ್ ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೆ? 0.2134. ಡೈರೆಕ್ಟಾಗಿ ಆನ್ಸರ್ ಬರೀತೀನಿ, ಕ್ಯಾಲ್ಕುಲೇಟ್ ಮಾಡ್ತಾನೆ ನಾನೀಗ, ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಇದು ನಂಬರ್ ಆಫ್ ಮೋಲ್ಸ್ ಆಫ್ CHCl3 ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ CH2Cl2 ಅಂದರೆ, ಸೊ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ 40 ಗ್ರಾಮ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? CH2Cl2 ಅಂದರೆ ಮಾಲಿಕ್ಯುಲರ್ ಮಾಸ್ ಬರುತ್ತೆ, ಇಟ್ ವಿಲ್ ಬಿ 85. ಓಕೆ, 40 ಡಿವೈಡೆಡ್ ಬೈ 85 ದೆನ್ ಇಟ್ ಗಿವ್ಸ್ 0.4706. ಆನ್ಸರ್ನ ಡೈರೆಕ್ಟಾಗಿ ಬರೀತಾ ಇದ್ದೀನಿ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ನಂಬರ್ ಆಫ್ ಮೋಲ್ಸ್ ಸಿಕ್ತು ಅಂದರೆ ಮೋಲ್ ಫ್ರಾಕ್ಷನ್ ಆಫ್ CHCl3 ಅಂದರೆ ಏನು? ಮೋಲ್ ಫ್ರಾಕ್ಷನ್ ಆಫ್ CHCl3 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ CHCl3 ಎಷ್ಟಿದೆ? 0.2134. ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್, ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು. ಸೊ 0.2134 ಪ್ಲಸ್ 0.4706. ಓಕೆ, 0.2134 ಡಿವೈಡ್ ಬೈ 0.2134 ಪ್ಲಸ್ 0.4706 ಇದನ್ನು ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ಆನ್ಸರ್ ಆಸ್ 0.312. ಓಕೆ, 0.312 ಬರುತ್ತೆ. ಡೈರೆಕ್ಟಾಗಿ ಆನ್ಸರ್ ಬರೀತೀನಿ, ನೋ ಪ್ರಾಬ್ಲಮ್. ಓಕೆ, 0.312 ಬರುತ್ತೆ. ಯಾವುದು? ಮೋಲ್ ಫ್ರಾಕ್ಷನ್ ಆಫ್ CHCl3 ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ CH2Cl2 ತಗೊಂಡ್ರೆ ಏನು ಬರುತ್ತೆ? ಸೊ ಎಷ್ಟಿದೆ? ಫಸ್ಟ್ ಕಾಂಪೋನೆಂಟ್, ಸೆಕೆಂಡ್ ಕಾಂಪೋನೆಂಟು 0.4706 ನಂಬರ್ ಆಫ್ ಮೋಲ್ಸ್ ಆಫ್ CH2Cl2. ಹೋಲ್ ಸೊಲ್ಯೂಷನ್ ಅಂದರೆ 0.2134 ಪ್ಲಸ್ 0.4706. ಓಕೆ, ಇಷ್ಟನ್ನು ಡಿವೈಡ್ ಮಾಡಿದ್ರೆ ವಿ ಗೆಟ್ ದ ಆನ್ಸರ್ ಆಸ್ ಅಕಸ್ಮಾತ್. ಓಕೆ, ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ಓಕೆ, ಇಷ್ಟನ್ನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ಏನದು ಹೇಳಿದೆ? ಒಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಗೊತ್ತಾದರೆ ಇನ್ನೊಂದು ಕಾಂಪೊನೆಂಟ್ ಆರಾಮಾಗಿ ಫೈಂಡ್ ಮಾಡ್ಬೋದು. ನಾನು ಹಾಗೆ ಡೈರೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ X1 ಪ್ಲಸ್ X2 ಇಸ್ ಈಕ್ವಲ್ ಟು 1 ಅಂತ ಈಕ್ವೇಷನ್ ಗೊತ್ತಿದೆ. ಇಲ್ಲಿ X1 ಅಂದರೆ ಯಾವುದು? X1 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ CHCl3. X2 ಅಂದರೆ CH2Cl2. That is equal to 1 minus mole fraction of CHCl3. That is equal to 1 minus 0.312. That is equal to 1 minus 0.312. Then it becomes 0.688.
So this is what mole fraction of what? Mole fraction of component 2 dichloromethane. ಓಕೆ ಡೈಕ್ಲೋರೋಮೀಥೇನ್ ಗೊತ್ತಾಗಿದೆ ಮೋಲ್ ಫ್ರಾಕ್ಷನ್ ಏನು ಅಂತ. ಸೊ ಮೋಲ್ ಫ್ರಾಕ್ಷನ್ ಗೊತ್ತಾಗಿದೆ. x1 ಮತ್ತು x2 ಸಿಕ್ಕಿದೆ. x1 x2 ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಬಿಡಿ. ಓಕೆ x1 x2 ಸಿಕ್ಕಿದೆ. ಈಗ ನಾವು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಇಸ್ P1 ನಾಟ್ ಅಂದರೆ ಗೊತ್ತಿದೆ. ಎಲ್ಲಿ ಕೊಟ್ಟಿದ್ದಾರೆ 200 ಇಂಟು x1 ಎಷ್ಟಿದೆ x1 0.312 ಪ್ಲಸ್ P2 ನಾಟ್ ಎಷ್ಟು ಕೊಟ್ಟಿದ್ದಾರೆ 415 ಇಂಟು ಎಷ್ಟು ಕೊಟ್ಟಿದ್ದಾರೆ 415. ಓಕೆ x2 ನಾಟ್ ಎಷ್ಟಿದೆ 0.688. ಓಕೆ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 200 ಇಂಟು 0.312 ಎಷ್ಟು ಆನ್ಸರ್ ಬರುತ್ತೆ ನೋಡಿ. 415 ಇಂಟು 0.68 ಎಷ್ಟು ಆನ್ಸರ್ ಬರುತ್ತೆ ನೋಡಿ. ಎರಡನ್ನೂ ಆ್ಯಡ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಆಸ್ 347. ಓಕೆ 347.9 ಮಿಲಿಮೀಟರ್ ಆಫ್ Hg. ಓಕೆ ಮಿಲಿಮೀಟರ್ ಆಫ್ Hg. ಸೊ ದಿಸ್ ಇಸ್ ವಾಟ್ ಟೋಟಲ್ ವೇಪರ್ ಪ್ರೆಷರ್. ಏನು ಕೊಟ್ಟಿದ್ದಾರೆ? ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ obtained by mixing this much of chloroform and dichloromethane. ಎಷ್ಟು ಬರುತ್ತೆ 347.9 ಮಿಲಿಮೀಟರ್ ಆಫ್ Hg ಅಂತ ಸಿಕ್ಕಿದೆ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಆನ್ಸರ್ ಎಷ್ಟು ಬಂತು ಅಂತ ಗೊತ್ತಾಯಿತು. ನೆಕ್ಸ್ಟು ಅದೇ ರೀತಿ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಇನ್ನೊಂದು ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ದ ಮೋಲ್ ಫ್ರಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ ಇನ್ ದ ವೇಪರ್ ಫೇಸ್. ವೇಪರ್ ಫೇಸ್ ಈಕ್ವೇಷನ್ ಗೊತ್ತಿದೆ ಏನು ಅಂತ. ಸೊ ಮೋಲ್ ಫ್ರಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ P ಕ್ಲೋರೋಫಾರ್ಮ್. ಓಕೆ PCl3 is equal to ಏನಿದೆ Y ಆಫ್ ಕ್ಲೋರೋಫಾರ್ಮ್, mole fraction of chloroform in vapor phase into P total. ಓಕೆ P total ಇದು ಈಕ್ವೇಷನ್ ಪ್ರೀವಿಯಸ್ ಹೇಳಿದ್ದೆ ನಾನೀಗ. ಸೊ ಈಗ ನಾವು ಇದನ್ನು ಫೈಂಡ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಇನ್ ವೇಪರ್ ಫಾರ್ಮ್ ಅಂದರೆ YCHCl3 ಇಂಟು PCHCl3 ವೇಪರ್ ಪ್ರೆಷರ್ ಆಫ್ CHCl3 ಡಿವೈಡೆಡ್ ಬೈ ಟೋಟಲ್ ವೇಪರ್ ಪ್ರೆಷರ್. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಏನಿದೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಅಂದರೆ 200 ಇಂಟು 0.312. 200 ಇಂಟು 0.312 ಎಷ್ಟು ಬರುತ್ತೆ 62.4. ಓಕೆ 62.4 ಬರುತ್ತೆ. ಓಕೆ 62.4. ಟೋಟಲ್ ವೇಪರ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ 347.9. ಓಕೆ ದಟ್ ಈಸ್ ಈಕ್ವಲ್ ಟು ಇದನ್ನೆರಡು ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಎಸ್ 0.1794. ನಾನಿಲ್ಲಿ ಜಸ್ಟ್ ಹಿಂಟ್ ಕೊಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ನೀವು ಮಾಡಿ ಆನ್ಸರ್ನ ಡೈರೆಕ್ಟಾಗಿ ಬರೀತೀನಿ ನಾನು. ಓಕೆ ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ನಮಗೆ ವೇಪರ್ ಪ್ರೆಸ್ದು ಕ್ಲೋರೋಫಾರ್ಮ್ದು ಮೋಲ್ ಫ್ರಾಕ್ಷನ್ ಗೊತ್ತಾಯಿತು. ನೆಕ್ಸ್ಟ್ ಈಗ ವೇಪರ್ ಫೇಸಲ್ಲಿ ಡೈಕ್ಲೋರೋಮೀಥೇನ್ ಎಂದು ಫೈಂಡ್ ಮಾಡಬೇಕು. ಈಸಿ ಏನು ಗೊತ್ತಿದೆ. ಸೊ Y ಕ್ಲೋರೋಫಾರ್ಮ್ ಪ್ಲಸ್ Y ಡೈಕ್ಲೋರೋಮೀಥೇನ್ ದಟ್ ಇಸ್ ಈಕ್ವಲ್ ಟು 1 ಅಂತ ಈಕ್ವೇಷನ್ ಗೊತ್ತಿದೆ. ಓಕೆ ಹಾಗಾದರೆ Y ಆಫ್ ಡೈಕ್ಲೋರೋ ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಡೈಕ್ಲೋರೋಮೀಥೇನ್ ಇಸ್ ಈಕ್ವಲ್ ಟು 1 ಮೈನಸ್ CHCl3 ಎಷ್ಟಿದೆ 1.1794. 1 minus 0.1794 then it becomes 0.8206. So this is the mole fraction of dichloromethane in vapor phase and chloroform in vapor phase. ಗೊತ್ತಾಯ್ತಾ ಏನು ಅಂತ. ಸೊ ಇಷ್ಟು ಕೂಡ ಪ್ರಾಬ್ಲಮ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಶಾರ್ಟ್ ಕಟ್ಸ್ ನೋಡ್ಕೊಳ್ಳಿ ಇದರಲ್ಲಿ. ಸೊ ಯಾವ ರೀತಿ ಅಂತ ಗೊತ್ತಾಗಿದೆ. ಸಣ್ಣ ಮಿಸ್ಟೇಕ್ಸ್ ಇದ್ದರೆ ನೋ ಪ್ರಾಬ್ಲಮ್, ಅದು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ ಸಣ್ಣ ಮಿಸ್ಟೇಕ್ಸು ಸೈನ್ ಏನೋ ಮಿಸ್ ಆಗಿದ್ರೆ ಏನೋ ಆಗಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆ ಇಷ್ಟು ಗೊತ್ತಾಗಿದೆ. ಸೊ ದಿಸ್ ಇಸ್ ಅಬೌಟ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ತು. ರೌಲ್ಸ್ ಲಾ ಅಂದ್ರೆ ಏನು ಗೊತ್ತಾಯಿತು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಯಿತು. ಸೊ ಈಗಲೇ ಹೇಳ್ತಾ ಇದ್ದೀನಿ ರೌಲ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 2 ಮಾರ್ಕ್ಸ್. ಓಕೆ ಥಿಯರಿ ಎಕ್ಸಾಮ್ಗೆ ನಿಮಗೆ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. 2 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್ಸ್, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಷ್ಟು ಗೊತ್ತಾಯಿತು. ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಿಸಿದ್ದೀನಿ. ಇದನ್ನೆಲ್ಲ ರಿವೈಸ್ ಮಾಡಿ ಕಂಪ್ಲೀಟು. ಪ್ರೀವಿಯಸ್ ವಿಡಿಯೋ ನೋಡಿ, ಈ ವಿಡಿಯೋನ ನೋಡಿ. ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೇಪರ್ ಪ್ರೆಷರ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ ಅಲ್ಲಿ ತನಕ ಇದನ್ನು ರಿವೈಸ್ ಮಾಡ್ತಾರೆ. ಓಕೆ ಥ್ಯಾಂಕ್ ಯು.